ಜಯನ್ ಅಂತ. ಈ ಫಿಲಮ್ ಆಗೋದಕ್ಕೆ ಮೇನ್ ಕಾರಣ ಏನು ಅಂದ್ರೆ, ನಾವು ಇದನ್ನ ಫಸ್ಟ್ ಕಿರುತೆರೆಯಲ್ಲಿ ಮಾಡಿದ್ದೀವಿ. ಕಿರುತೆರೆಯಲ್ಲಿ ಮಾಡಿದ್ದು ನಾವು ಇದನ್ನ ನಮ್ಮ ಈ ತಂಡ ಏನಿತ್ತು, ಇದನ್ನ ನಾವು ದೊಡ್ಡ ಸ್ಕ್ರೀನ್ ಮೇಲೆ ತರಬೇಕು, ಇದನ್ನ ಒಂದು ಸಕ್ಸಸ್ ಮಾಡಬೇಕು ಅಂತ ಹೇಳಿ ಪ್ರೇಕ್ಷಕರು ಒತ್ತಾಯದ ಮೇರೆಗೆ ಇದನ್ನ ನಾವು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಇದು ಮಾಡಿದ್ವಿ ಸರ್. ಈ ಫಿಲಮ್ನ ಹೌದು, ಶಾರ್ಟ್ ಫಿಲಮ್ ಮಾಡಿದ್ವಿ ಮುಂಚೆ, ಅಮೃತಾಂಜನ್ ಅಂತ. ಆಗಲೇ ಟೈಟಲ್ ಲಾಂಚಲ್ಲಿ ನೋಡಿದ್ರಲ್ಲ, ಮೋಸ್ಟ್ ವ್ಯೂ ಅದೇ ತಗೊಂಡಿದ್ದು ಕನ್ನಡ ಇದರಲ್ಲಿ ಶಾರ್ಟ್ ಫಿಲಮ್ಸ್. ಹೌದು, ಪ್ರೇಕ್ಷಕರ ಒತ್ತಾಯ, ಅದರ ಸಕ್ಸಸ್ ನೋಡಿ ಕಿರುತೆರೆಯಿಂದ ಹಿರಿತೆರೆ ಬೆಳ್ಳಿ ಪರದೆ ಮೇಲೆ ಬರಬೇಕು ಅಂತ ಇದು ಮಾಡಿ ನಮ್ಮ ಟೀಮ್ ಜೊತೆ ಇದು ಮಾಡಿದ್ದಾರೆ. ಸಿನಿಮಾ ಇದು ಆಯಿತು ಸರ್, ಅಲ್ಲೇ ಒಂದು 1 ಇಯರ್ ಆಯ್ತಾ ಬರ್ತಾ ಇದೆ. ಈಗ ಲಾಂಚ್ಗೆ ಕಾಯ್ತಾ ಇದೆ. ಇಲ್ಲ, ಸ್ವಲ್ಪ ಎಲ್ಲ ಹೊಸದಾಗಿದೆ. ಎಲ್ಲ ಅದೇ ತರ ಇದ್ರೆ ಯಾರು ಇದು ಮಾಡೋದಿಲ್ವಲ್ಲ. ಸ್ವಲ್ಪ ಎಲ್ಲ ಹೊಸದಾಗಿದೆ. ಕ್ಯಾರೆಕ್ಟರ್ ವೈಸ್ ಎಲ್ಲ ಸ್ವಲ್ಪ ಅದೇ ಸೇಮ್ ಇದೆ. ಅಂದ್ರೆ ಎಲ್ಲ ಈಗಲೇ ಹೇಳಿದ್ರೆ ಆಮೇಲೆ ಮುಂದೆ ಯಾರು ಬರೋದಿಲ್ಲ. ಸೊ ಹಾಗಾಗಿ ನಿರ್ಮಾಪಕರೇ, ಇಷ್ಟು ಮಾತಾಡಿದ ನಮ್ಮ ಪುಣ್ಯ, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯರಾಮ್ ಅಂತ. ಲೈಕ್ ಏನಂದರೆ, ನಾವು ಶಾರ್ಟ್ ಫಿಲಮ್ಸಿಂದ ಬಂದಿರೋದು. ನಂದು ಜಯರಾಮ್ ಸ್ಟುಡಿಯೋ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ಅಲ್ಲಿ ಅಮೃತಾಂಜನ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ. ಅದು ತುಂಬ ಚೆನ್ನಾಗೋಯ್ತು. ಸೊ ಅದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಮೃತಾಂಜನ್ ಸಿನಿಮಾ ಮಾಡಿಲ್ಲ ನಾವು. ಸೊ ಇದು ಒಂದು ಒಳ್ಳೆ ಕತೆ ನೋಡ್ತೀರಾ, ಒಳ್ಳೆ ಕಂಟೆಂಟ್ ನೋಡ್ತೀರಾ. ಸೊ ಮೇನ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ನಾನು ಫಸ್ಟ್ ಟೈಮ್ ಸಿನಿಮಾ ಮಾಡಿದೆ, ನೀವು ತುಂಬ ಸಪೋರ್ಟ್ ಮಾಡಿದ್ರಿ. ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ನನ್ನಲ್ಲಿ ಇರಲಿಲ್ಲ. ಈ ಸೆಕೆಂಡ್ ಟೈಮ್ ಸಿನಿಮಾ ಮಾಡಿದ್ದೀನಿ. ಸೊ ಇವಾಗ ನನಗೇನೋ ಒಂದು ಮಟ್ಟದ ನಂಬಿಕೆ ಇದೆ. ನೀವೇನು ಭರವಸೆ ಇಡ್ತೀರಾ ಅದನ್ನು ಖಂಡಿತ ಉಳಿಸ್ಕೊಳ್ತೀನಿ ಅನ್ನೋ ಭರವಸೆ ನನ್ನಲ್ಲಿದೆ. ಸೊ ಆ ಕಾರಣದಿಂದ ತುಂಬ ಶ್ರದ್ಧೆಯಿಂದ, ಅಂದರೆ ಕತೆ ಮೇಲೆ ಏನು ಎಫರ್ಟ್ ಹಾಕಬೇಕು ಆಸ್ ಎ ರೈಟ್ರಾಗಿ ಅದನ್ನು ಮಾಡಿ 3 ತಿಂಗಳು ರಿಹರ್ಸಲ್ ಮಾಡಿ, ಇದು ನಾರ್ಮಲಾಗಿ ಅಂದ್ಕೊಂಡಿದ್ದು ಚಿಕ್ಕ ಬಜೆಟ್ ಸಿನಿಮಾ ಅಂತಲೇ ಅಂದ್ಕೊಂಡಿದ್ದು. ಆಲ್ಮೋಸ್ಟ್ ಜಾಸ್ತಿ ಆಯಿತು. ಸೊ ಆದರೆ ನಾನು ಒಂದೇ ಒಂದು ಕಾನ್ಫಿಡೆಂಟಾಗಿ ಹೇಳ್ತೀನಿ, ನೀವು ನಂಬೋದಾದರೆ. ಯಾಕಂದರೆ ಪ್ರತಿ ಪ್ರೆಸ್ ಮೀಟು ನಮಗೆ ಯಾವಾಗಲೂ ವರ್ಷಕ್ಕೊಂದು 2 ವರ್ಷಕ್ಕೊಂದು ಪ್ರೆಸ್ ಮೀಟು, ನಿಮ್ಗೆ 4 ಪ್ರೆಸ್ ಮೀಟು. ಸೊ ನಾವು ಸುಳ್ಳು ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ನಿಮ್ಗೆ ಅಷ್ಟು ಅನುಭವ, ನಮ್ಗೆ ಅಷ್ಟು ಅನುಭವ ಇಲ್ಲ. ನೀವು ಸಿನಿಮಾ ನೋಡಿದ್ರೆ ಮಿನಿಮಮ್ 40ರಿಂದ 50 ಸಲ ನಗ್ತೀರ, ಅದಂತೂ ಶೋರ್, ನಾನು ಖಂಡಿತ ಹೇಳ್ತೀನಿ. ಯಾಕಂದರೆ ಅಷ್ಟು ಹೋರಾಟ ಇದೆ, ಅಷ್ಟು ರಿಸರ್ಚ್ ಇದೆ. ಮತ್ತು ಪ್ರತಿಯೊಂದು ಕೂಡ ನಾವೇನು ಶೂಟ್ ಮಾಡಿದ್ದೀವಿ ಅದನ್ನು ಮೊಬೈಲಲ್ಲಿ ಶೂಟ್ ಮಾಡಿ ಜಸ್ಟ್ ಡ್ರೈಯಲ್ಲಿ ನಗ್ತಾರ ಅನ್ನೋ ಒಂದೇ ಒಂದು ಫಾರ್ಮೆಟ್ ಇಟ್ಕೊಂಡು ಸಿನಿಮಾ ಮಾಡಿರೋದು. ನೀವು ಖಂಡಿತ ಇಷ್ಟಪಡ್ತೀರಾ ಅನ್ನೋ ಒಂದು ನಂಬಿಕೆ ಇದೆ. ನೀವು ಇಷ್ಟಪಟ್ಟೇ ಪಡ್ತೀರಾ ಅಂತ ಹೇಳೋಷ್ಟು ಏನಂತಾರೆ, ಅಷ್ಟೊಂದು ದೊಡ್ಡ ಕಾನ್ಫಿಡೆಂಟು, ಅಷ್ಟೊಂದು ದೊಡ್ಡ ಇದಿಲ್ಲ ನನಗೆ. ಸೊ ಆದರೆ ಈಗಿನ ಇದರಲ್ಲಿ ತುಂಬ ದೊಡ್ಡ ಮಟ್ಟದ ಕಾಮಿಡಿ ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಒಂದು ಒಳ್ಳೆ ಎಮೋಷನ್ ಇರುವಂಥ ಸಿನಿಮಾ. ಮತ್ತು ನೀವು ಶಾರ್ಟ್ ಫಿಲಮ್ನ ಕಂಪೇರೇ ಮಾಡಿಬಿಡಿ ಇದಕ್ಕೆ. ನಾವು ಶಾರ್ಟ್ ಫಿಲಮ್ಸ್ನ ಏನು ಕಂಟೆಂಟ್ ಇಟ್ಕೊಂಬಂದ್ವಿ ಅದಕ್ಕೆ ಲೈಕ್ ಕಂಪೇರೇ ಮಾಡಿಬಿಡಿ. ಸೊ ಇವತ್ತು ನಮ್ಮದು ಫಸ್ಟ್ ಪ್ರೆಸ್ ಮೀಟು. ಸೊ ಇಲ್ಲಿ ನಂಗೆ ಕೂತ್ಕೊಳ್ಳೋದಕ್ಕೆ ಲೋಕೇಶ್ ಸರ್ ಮೇನ್ ಕಾರಣ. ಯಾಕಂದರೆ ನಾನು ಅವ್ರ ಹತ್ರ ಫಸ್ಟ್ ಮೀಟಿಂಗಲ್ಲಿ ಕೊಟ್ಟಿದ್ದ ಬಜೆಟ್ ಬೇರೆ, ಫೈನಲ್ ಆದಮೇಲೆ ಅದಾಗಿರೋ ಬಜೆಟ್ ಬೇರೆ. ಆದ್ರೂ ಕೂಡ ಅವ್ರು ನಮ್ಗೆ ಅದೇ ಪ್ರೀತಿ ತೋರಿಸಿ ಇಲ್ಲಿ ಕುತ್ಕೊಳ್ಳೋ ಥರ ಮಾಡಿದ್ದಾರೆ. ಫಸ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಸರ್. ಸೊ ಅದಾಗಿದ ತಕ್ಷಣ ನೀವು ನೋಡಿರ್ಬೋದು ಫುಲ್ ನಮ್ಮ ಟೀಮ್ನ. ಸೊ ನಾರ್ಮಲಾಗಿ ನಾವು ಶಾರ್ಟ್ ಫಿಲಮ್ಸ್ ಇಟ್ಕೊಂಡು ಮಾಡ್ತಾನೆ ಇರ್ತೀವಿ. ಸೊ ಅದೊಂದು ಅನುಭವ ಹಿರಿತರ ಮೇಲೆ ಟ್ರೈ ಮಾಡಿದ್ದೀವಿ. ನೀವೇನು ಕೇಳಿ ಸರ್, ಒಂದೇ ಒಂದು ಇನ್ಸಿಡೆಂಟ್ ಹೇಳಿದ್ರೆ, ಆ ಇನ್ಸಿಡೆಂಟ್ ಹೇಳಿದ್ರೆ ನೀವು ಕಥೆನ ಕ್ಯಾಶ್ ಮಾಡ್ಬಿಡ್ತೀರ. ಅದೇ ನಾನು ಹೇಳಿದೆ ನಿಮಗೆ, ದಿನಕ್ಕೆ 4 ಪ್ರೆಸ್ ಮೀಟು, ನಮ್ಗೆ ವರ್ಷಕ್ಕೆ 1 ಪ್ರೆಸ್ ಮೀಟು ಅಂತ. ನಿಮಗೆ ತುಂಬ ತಲೆ ಇದೆ ಸರ್, ನಮ್ಗೆ ಅಷ್ಟಿಲ್ಲ. ತಲೆಯೊಳಗೆ ಅನುಭವ ಜಾಸ್ತಿ ಇದೆ ಸರ್. ಅನುಭವ ತುಂಬ ದೊಡ್ಡ ಮ್ಯಾಟ್ರ್ ಆಗುತ್ತೆ. ಸೊ ಅದೇ ಒಂದು ತಂದೆ ಮಗನ ಎಮೋಷನ್ಸು ತುಂಬ ಚೆನ್ನಾಗಿ ಕ್ಯಾರಿ ಓವರ್ ಮಾಡಿದ್ದೀವಿ. ಅದ್ರ ಜೊತೆಗೆ ನನ್ನ ಟೀಮ್ ಇದೆ. ಪಾಯಲ್, ಕಾರ್ತಿಕ್, ಸುಧಾಕರ್, ಪಲ್ಲವಿ, ಶ್ರೀಭವ್ಯ, ಗೌರವ್. ಇವ್ರದ್ದು ಹ್ಯೂಮರ್ ನೀವು ನಾರ್ಮಲ್ ಆಗಿ ಲೈಕ್ ಯೂಟ್ಯೂಬ್ಸಲ್ಲೆಲ್ಲ ನೋಡಿರ್ತೀರ. ಸೊ ಕಾಮಿಡಿನೂ ಕೂಡ ತುಂಬ ನ್ಯಾಚುರಲ್ ಕಾಮಿಡಿ ಟ್ರೈ ಮಾಡಿದ್ದೀವಿ. ತುಂಬ ಎಕ್ಸಾಜುರೇಷನ್ಸ್ ಏನೂ ಇರಲ್ಲ. ಲೈಕ್ ಏನಂದರೆ ಸರ್, ಒಂದೇ ಒಂದು ಎಳೆ ಇಟ್ಕೊಂಡಿದ್ದೀನಿ. ಆ ಎಳೆ
ಇಲ್ಲ ಇಲ್ಲ ಸರ್, ಇಲ್ಲ ಸರ್, ಬರೀ ಅದೇ ಹೇಳ್ತಾ ಇರೋದು ಸರ್. ಆಕ್ಚುಲಿ ಏನಂದ್ರೆ ಶಾರ್ಟ್ ಫಿಲ್ಮ್ ನ ಏನ್ ಮಾಡ್ತೀವಿ, ಡೈಲಾಗ್ಸ್ ಮೇಲೆ ತಗೊಂಡು ಹೋಗ್ತೀವಿ. ನಾರ್ಮಲ್ ಆಗಿ ಸಿನಿಮಾ ಅಂದ್ರೆ ನೀವು ನೋಡಿರ್ಬೋದು, ನಾನು ಫಸ್ಟ್ ನಾನು ಸೋಡಾ ಬಡ್ಡಿ ಪ್ರೆಸ್ ಮೀಟ್ ಬಂದಾಗ ನಾನು ಈಗಲೂ ಆ ಅನುಭವನ ಮರೆಯೋಕ್ಕಾಗಲ್ಲ. ಯಾಕಂದ್ರೆ ನಂಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಮೀಡಿಯಾದವರು ಅಂದ್ರೆ ನಾನು ಈಗಲೂ ಅದನ್ನ ನಾನು ಉಳಿಸ್ಕೊಳಕ್ಕಾಗ್ಲಿಲ್ಲ. ನಾನು ಅದನ್ನ ತುಂಬಾ ಕಡೆನೂ ಹೇಳಿದ್ದೀನಿ. ಈ ಸಲ ಒಂದೇ ಒಂದು ಪ್ರಯತ್ನ ಮಾಡ್ತೀನಿ. ಬಟ್ ಏನಂದ್ರೆ ಸಿನಿಮಾಗೆ ಏನ್ ಕತೆ ಬೇಕು ಸರ್, ಅದನ್ನ ಖಂಡಿತ ಇದರಲ್ಲಿ ನಾನು ಟ್ರೈ ಮಾಡಿದ್ದೀನಿ. ನಿಮ್ಗೆ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಇದಕ್ಕೊಂದು ಇನ್ಸ್ಪಿರೇಷನ್ ಸುಧಾಮೂರ್ತಿ ಮೇಡಮ್ ಮತ್ತೆ ಜಾಕಿ ಚಾನು. ಇದೊಂದು ಇನ್ಸಿಡೆಂಟ್ಸ್ ನ ಇಟ್ಕೊಂಡು ನಾವು ಅಂದ್ರೆ ಮೇನ್ ದುಡ್ಡಿನ ಮೇಲೆ ಇದೊಂದು ಕತೆನ ಹೇಳೇ ಮಾಡಿದ್ದೀನಿ. ಸೊ ಇದು ಜಾಸ್ತಿ ಏನು ಹೇಳಕ್ಕಾಗಲ್ಲ ಸರ್. ಇಲ್ಲ, ಅದು ಕಾಂಟ್ರಾಸ್ಟ್ ಸರ್. ಆದ್ರೆ ಜಾಕಿ ಚಾನ್ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಅವ್ರು ಏನ್ ಆಸ್ತಿ ಮಾಡಿದ್ರು ಅವ್ನ ಮಗನ್ಗೆ ಹೋಗಕ್ ಬಿಡ್ಲಿಲ್ಲ ಅವ್ರು. ಅಂದ್ರೆ ನೀನ್ ಅರ್ನ್ ಮಾಡು, ನೀನ್ ದುಡಿ, ನಾನ್ ಕಷ್ಟಪಟ್ಟು ಮಾಡಿರೋದು. ಸೊ ಅವ್ರ ಆಸ್ತಿನೆಲ್ಲ ಪೂರ್ತಿ ನಾನು ಲೈಕ್ ಏನಂದ್ರೆ ನೀನು ಕೊಡಲ್ಲ, ನಾನು ಸಾಯ್ಬೇಕಾದ್ರೆ ನಾನು ಫುಲ್ ಇದು ಮಾಡ್ಬಿಡ್ತೀನಿ ಅಂತ ಹೇಳಿದ್ರು. ಇದು ಒಂದು ಇನ್ಸಿಡೆನ್ಸ್. ಮತ್ತೆ ಸುಧಾಮೂರ್ತಿ ಮೇಡಮ್ ಒಂದ್ಸಲ ನಾನು ಒಂದು ಇಂಟರ್ವ್ಯೂ ಅಲ್ಲಿ ನೋಡಿದ್ದೆ. ನನ್ನ ಮಗನ ನಾನು ಲೈಕ್ ಸಾಕ್ಬೇಕಾದ್ರೆ ಅವ್ನು ₹1 ಖರ್ಚು ಮಾಡಿದ್ರು ನನ್ನ ಬುಕ್ಕಲ್ಲಿ ನೋಟ್ ಡೌನ್ ಮಾಡಬೇಕು, 1000 ಕೋಟಿ ಇರೋರು. ಸೊ ದುಡ್ಡಿನ ವ್ಯಾಲ್ಯೂ ಅದು ಮ್ಯಾಟರ್ ಆಗುತ್ತೆ ಅನ್ನೋದು. ಇನ್ನು ಜಾಸ್ತಿ ಕೇಳಬೇಡಿ ಸರ್ ನೀವು ದಯವಿಟ್ಟು. ಸಿನಿಮಾ ಬಜೆಟ್ ಜಾಸ್ತಿ ಆಯ್ತು ಅಂದ್ರೆ ಏನ್ ರೀಸನ್ ಅಂದ್ರೆ ಡೇಟ್ಸ್ ಜಾಸ್ತಿ ಆಯ್ತಾ ಅಥವಾ ಶೂಟಿಂಗ್ ಲೊಕೇಶನ್ ಏನು? ಸರ್ ಏನಿಲ್ಲ, ನಾರ್ಮಲ್ ಆಗಿ ನಾವೇನಂದ್ರೆ ಪ್ರತಿಯೊಂದು ಸೀನ್ ನ ಸೆಟ್ಟಿಗೆ ಬಂದು ಹಂಗ್ ಮಾಡು ಹಿಂಗ್ ಮಾಡು ಅನ್ನೋದಕ್ಕಿಂತ ನಮ್ ಪರ್ ಸೆಕೆಂಡ್ ಓಡ್ತಾನೆ ಇರುತ್ತೆ ಸರ್. ನಾವು ಪ್ರತಿ ಸೀನ್ ನ ರಿಹರ್ಸಲ್ಸ್ ಮಾಡ್ತಾ ಇದ್ವಿ. ಮತ್ತೆ ಸೆಟ್ಟಿಗೆ ಬಂದಾಗ ಸರ್ ಒಂದೇ ಒಂದು ಕಾನ್ಫಿಡೆಂಟ್ ಆಗಿ ಒಂದು ಮಾತು ಹೇಳ್ತೀನಿ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ. ನೀವು ಈ ಸಿನಿಮಾ ನೋಡಿದಾಗ ಯಾರು ಇದನ್ನ ಇದು ಹೊಸದಾಗಿ ಯಾರೋ ಆಕ್ಟಿಂಗ್ ಮಾಡಿದ್ದಾರೆ, ಇದು ಆಕ್ಟಿಂಗ್ ಬರ್ಲಿಲ್ಲ ಅಂತ ನಂಗೆ ಮನ್ಸಿನ ಮಾತು ಹೇಳ್ತಾರೆ, ಅದು ನಿಮ್ಗೆ ಅನ್ಸಲ್ಲ. ಅಷ್ಟು ಡೀಟೇಲ್ ವರ್ಕ್ ಮಾಡಿದೀವಿ. ಸೊ ಅದು ಏನಂದ್ರೆ ನಂಬರ್ ಆಫ್ ಡೇಸ್ ಜಾಸ್ತಿ ಆಯ್ತು ಸರ್. ಆಲ್ಮೋಸ್ಟ್ 68 ಡೇಸ್ ಶೂಟ್ ಮಾಡಿದ್ದೀವಿ. ಸೊ ಆ ಕಾರಣದಿಂದ ನಮಗೆ ಒಂದು ಸ್ವಲ್ಪ ಅಂದ್ರೆ ಶಾರ್ಟ್ಸ್ಗಳು ಜಾಸ್ತಿ ಹೋಗೋದು. ಮತ್ತೆ ಮಿನಿಮಮ್ 300 ಜೂನಿಯರ್ಸ್ ಯಾವಾಗಲೂ ಸೆಟ್ಟಲ್ಲಿ ಇರೋದು. ಆಲ್ಮೋಸ್ಟ್ ಒಂದು 9 ಡೇಸು ಅವ್ರನ್ನ ಹ್ಯಾಂಡಲ್ ಮಾಡೋದು, ಅದು ಒಂದು ಸ್ವಲ್ಪ ಕಷ್ಟ ಸರ್. ಅದು ಹೇಳ್ಬೋದಾ ಗೊತ್ತಿಲ್ಲ, ಹೇಳ್ಬಿಡ್ತೀನಿ. ಅದೇ ಸರ್, ಆಕ್ಚುಲಿ ಏನಂದ್ರೆ ನಮ್ದು ಡಿಸ್ಕಸ್ ಆನ್ ಟೇಬಲ್ ಆಗಿದ್ದು. ಫಸ್ಟ್ ಸರ್ನ ಮೀಟ್ ಮಾಡಿದಾಗ 1 CR ಅಲ್ಲಿ ಮುಗಿಸ್ಕೊಡ್ತೀನಿ, ಆಮೇಲೆ 2:15 ಬಂದ್ವಿ. ಹಾಂ ಸರ್, ಹಾಂ ಸರ್, ಒಂದೇ ಒಂದು ರಿಕ್ವೆಸ್ಟ್, ನಾನು ಡಬಲ್ ಮೀನಿಂಗ್ ಮಾಡೋದೇ ಇಲ್ಲ ಸರ್. ಇಲ್ಲ ಇಲ್ಲ ಸರ್, ನಾವು ಫ್ಯಾಮಿಲಿ ಕರೆಂಟ್. ಇವಾಗ ನೀವು ಆಕ್ಚುಲಿ ನಾನು JRM ಸ್ಟುಡಿಯೋದಲ್ಲಿ ಒಂದು ಮೀಸೆ ಮತ್ತು ಜಡೆ ಅಂತ ಮಾಡಿದ್ದೆ, ತುಂಬಾ ವೈರಲ್ ಆಗಿತ್ತು. ಅದನ್ನು ಅಷ್ಟೇ, ಅದನ್ನೇ ಲೇಯರ್ ಇಟ್ಕೊಂಡು ಮಾಡಿದ್ವಿ. ಮತ್ತೆ ಇನ್ನೊಂದು ಏನಂದ್ರೆ ಸರ್, ಕರ್ನಾಟಕದಲ್ಲಿ ತುಂಬಾ ಫ್ಯಾಮಿಲೀಸ್ ನಮ್ಗೆ ನಾವು ಒಂದು ಕಂಟೆಂಟ್ ಬಿಟ್ರೆ ನಮ್ದು ಅಟ್ಲೀಸ್ಟ್ ಏನಂದ್ರೆ 17 hours 18 hours ಅಲ್ಲಿ ಮಿಲಿಯನ್ ಕ್ರಾಸ್ ಆಗ್ಬಿಡುತ್ತೆ. ಅದಕ್ಕೆ ಕಾರಣನೇ ಲೈಕ್ ಫ್ಯಾಮಿಲಿ ಆಡಿಯನ್ಸ್. ನಾವೆಲ್ಲೂ ಡಬಲ್ ಮೀನಿಂಗ್ ಅಷ್ಟೇ. ಮತ್ತೆ ಅಮೃತಾಂಜನ್ ಪ್ಯೂರ್ ಸರ್, ಒಂದು ಮಗುವಿಂದ ಹಿಡಿದು ಅಜ್ಜಿ ತನಕ ಬಂದು ನೀವು ಸಿನಿಮಾ ನೋಡ್ಬೋದು. ಅದಂತೂ ಗ್ಯಾರಂಟಿ ನಾನು ಕೊಡ್ತೀನಿ. ನಿಮ್ಗೆ ಎಲ್ಲೂ ವಲ್ಗರ್ ಇರಲ್ಲ, ಎಲ್ಲೂ ರೊಮ್ಯಾನ್ಸ್ ಇರಲ್ಲ, ಅದ್ಭುತವಾದ ಕತೆ ನೋಡ್ತೀರಾ, ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ನೀವು ನಾನು ನಿಮ್ಗೆ ಸಿಗ್ತೀನಿ ಸರ್. ನೀವು ನಂಗೆ ಬೈಬೋದು, ನಾನು ಯಾಕಂದ್ರೆ ಬೈಸ್ಕೊಂತೀನಿ, ನೀವು ಮೀಡಿಯಾದವರು. ಅನ್ಕೊಂಡು ಆಡಿಯನ್ಸ್ ಆ ಸಿನಿಮಾ ಹೋಗ್ಬೇಕಾ? ಅದರ್ವೈಸ್ ಸಿನಿಮಾ ಬೇರೆ, ಶಾರ್ಟ್ ಫಿಲ್ಮ್ ಬೇರೆ. ಇಲ್ಲಿ ನಾನೊಂದು ಕಾಮಿಡಿನ ರೀಲ್ಸ್ ಅಲ್ಲಿ ನೋಡ್ತೀನಿ, ನಗ್ತೀನಿ, ನೆಕ್ಸ್ಟ್ ಪಾಸ್ ಆಗ್ತೀನಿ. ಆದ್ರೆ ಅಲ್ಲಿ ಆಗಿರಲ್ಲ ಬಿಗ್ ಸ್ಕ್ರೀನ್ ಅಲ್ಲಿ. ಸೊ ಅದು ಯಾವ ತರ ಪ್ಲಾನ್ ಮಾಡಿದೀರಾ? ಇಲ್ಲಿ ನಿಮ್ದು ಇದನ್ನ ಟೈಟಲ್ ಅನೌನ್ಸ್ಮೆಂಟ್ ಟೀಸರ್ ನೋಡಿದಾಗ ನನಗೆ ಆಸ್ ಯೂಶುವಲ್ ಆ ಶಾರ್ಟ್ ಫಿಲ್ಮ್ ನೋಡಿದಾಗೇನೆ ಅನ್ನಿಸ್ತು. ಸೊ ಅದು ಹೇಗೆ ಅಂತ ಮೇಡಮ್, ಒಂದೇ ಒಂದು ಏನಂದ್ರೆ ಲೈಕ್ ಏನಂದ್ರೆ ಫಸ್ಟ್ ನಾವು ಅಮೃತಾಂಜನ್ ಇಟ್ಕೊಂಡು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಸೊ ಅದೇ ನೇಮ್ನ ಕ್ಯಾರಿ ಮಾಡೋಕ್ಕಾಗಿಲ್ಲ. ಬಟ್ ನಾವು NOC ಟ್ರೈ ಮಾಡಿದ್ವಿ, ಸಿಗ್ಲಿಲ್ಲ NOC. ಅದಕ್ಕೆ ಅಮೃತ್ ಅಂಜನ್ ಅಂತ ಮಾಡಿದೀವಿ ಒಂದು. ಮತ್ತೆ ಇನ್ನೊಂದು ಏನಂದ್ರೆ ಶಾರ್ಟ್ ಫಿಲಮ್ಸು ಲೈಕ್ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಶಾರ್ಟ್ ಫಿಲಮ್ ಕಥೆನೇ ಬೇರೆ ತರ, ಲೈಕ್ ಅದನ್ನ ನರೇಟ್ ಮಾಡೋ ಸ್ಟೈಲ್ ಬೇರೆ ತರ, ಪಂಚ್ಗಳ ಮೇಲೆ ಹೊಟ್ಟೋಗ್ಬಿಡ್ತೀವಿ. ಬಟ್ ಸಿನಿಮಾನು ಅಷ್ಟೇ, ನಿಮ್ಗೆ ಆಲ್ಮೋಸ್ಟ್ ಏನಂದ್ರೆ ನೀವು
ನಾರ್ಮಲ್ ಆಗಿ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಮಾಡಿರೋ ಎಲ್ಲ ನಮ್ಮ ಟೀಮ್ ನ ನೋಡಿದ್ರೆ ನಿಮ್ಗೆ ಲೈಕ್ ಹಂಗ ಅನ್ಸುತ್ತೆ. ಬಟ್ ನಿಮ್ಗೆ ಒಳಗಡೆ ಬಂದ್ರೆ ನೀವು ಸಿನಿಮಾಗೆ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತೀರೋ ಆ ತರದ ಕತೆ ಖಂಡಿತ ಇರುತ್ತೆ ಸರ್. ಅದೇ ನೀವು ಪಂಚ್ ಹೋಯ್ತು, ಪಂಚ್ ಆಗಿದ ತಕ್ಷಣ ಒಂದು ಇಂಟರ್ವಲ್, ಅದಾಗಿದ ತಕ್ಷಣ ಒಂದು ಕ್ಲೈಮ್ಯಾಕ್ಸ್, ಆ ಥರ ಇಲ್ಲ. ನಿಮ್ನ ಕ್ಯೂರಿಯಸ್ ಆಗಿ ತಗೊಂಡು ಹೋಗ್ತೀನಿ ನಾನು, ಅದಂತೂ ನಾನು ಭರವಸೆ ಕೊಡುವಲ್ಲೆ. ಸರ್ ಈಗ ಅಂದ್ರೆ ಕಂಟಿನ್ಯೂಟಿ ಆಗಿ ಹೇಳ್ತೀನಿ, ಶಾರ್ಟ್ ಮೂವಿ ಸೋಷಿಯಲ್ ಮೀಡಿಯಾ ನೋಡೋ ವರ್ಗನೇ ಒಂದು ಬೇರೆ ಇದೆ, ಸಿನಿಮಾ ನೋಡೋ ವರ್ಗನೇ ಬೇರೆ ಇದೆ. ಹೌದು. ಸೊ ಥಿಯೇಟರ್ ಅಲ್ಲಿ ಇದು ವರ್ಕೌಟ್ ಆಗುತ್ತೆ ಅನ್ನಕ್ಕೆ ಒಂದಿಷ್ಟು ಕಂಟೆಂಟ್ ಗಳನ್ನು ನೀವು ಆಡ್ ಆನ್ ಮಾಡಿರ್ತೀರಾ, ಅದು ಯಾವ ತರ ಕಂಟೆಂಟ್ ಇದೆ? ಸರ್ ಇಲ್ಲ ಮೇಡಮ್, ನಾವು ಆಕ್ಚುಲಿ ಏನಂದ್ರೆ ಶಾರ್ಟ್ ಫಿಲ್ಮ್ಸ್ ಏನ್ ರೈಟಿಂಗ್ ಪ್ರೋಸೆಸ್ ಮಾಡ್ತಾ ಇದ್ವಿ, ಸೇಮ್ ಅದೇ ಸಿನಿಮಾ ಪ್ರೋಸೆಸ್ ಮಾಡಲಿ. ಇವಾಗ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಶಾರ್ಟ್ ಫಿಲ್ಮ್ 1 ತಿಂಗಳಲ್ಲಿ ಬರೀತೀನಿ, ಈ ಸಿನಿಮಾನ ನಾವು 1 ಇಯರ್ ಬರ್ತಿದ್ದೀವಿ ರೈಟಿಂಗ್ಸು. ಮತ್ತೆ ಇನ್ನೊಂದೇನಂದ್ರೆ ಲೈಕ್ ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ನಾವು ಮಾಡಿರೋದು ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವೇನ್ ಮಾಡ್ತೀವಿ, ಬೇರೆ ಆಡಿಯನ್ಸ್ಗೂ ಪ್ರಿವ್ಯೂ ಮಾಡ್ತೀವಿ. ಇದು ಒಂದ್ಸಲ ಪ್ರಿವ್ಯೂ ಮಾಡಿದ್ದೀನಿ ಇಲ್ಲಿ. ಸೊ ಅವ್ರದ್ದು ಏನಿದೆ, ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ನಾವು ಲೈಕ್ ಅವ್ರದ್ದು ಕೆಲವೊಂದು ಇನ್ಫಾರ್ಮೇಶನ್ಸ್ ತಗೊಂಡಾಗ ತುಂಬಾ ಪಾಸಿಟಿವ್ ಆಗಿ ಸಿಕ್ಕಿದೆ. ನಾವು ಮತ್ತೆ ಇನ್ನೊಂದೇನಂದ್ರೆ ಲೈಕ್ ಸಿನಿಮಾ ಡೇಟ್ ನ ಕನ್ಫರ್ಮ್ ಮಾಡಿ ಒಂದು 7 days 5 days ಮುಂಚೆ ನಾವು ಪ್ರಿವ್ಯೂಸ್ ಮಾಡ್ತೀವಿ. ಸರ್ ನಾನು ಅದೆಲ್ಲ ಕೇಳ್ತಾ ಇರೋದು, ಇವಾಗ ನೀವು ಶಾರ್ಟ್ ಮೂವಿಯಲ್ಲಿ ಒಂದಿಷ್ಟು ಕಾಮಿಡಿ ಹಾಕಿದ್ರೆ ವರ್ಕೌಟ್ ಆಗುತ್ತೆ, ಈ ತರ ಡಬಲ್ ಮೀನಿಂಗ್ ಕೊಟ್ರೆ ವರ್ಕೌಟ್ ಆಗುತ್ತೆ ಅಂತ ಅದನ್ನ ನೋಡೋ ಅಂದ್ರೆ ಅದು ಸ್ಕ್ರಾಲ್ ಮಾಡ್ತಾ ಹೋಗ್ತಾರೆ. ಬಟ್ ಸಿನಿಮಾ ಹಂಗಲ್ಲ, 2.5 ಗಂಟೆ ಕುತ್ಕೊಂಡು ನೋಡ್ಬೇಕು, 2 ಗಂಟೆ ಕುತ್ಕೊಂಡು ನೋಡ್ಬೇಕು. ಸೊ ಆ ಸಿನಿಮಾನ ಎಲ್ಲರೂ ಕೂತು ನೋಡುವಂಗೆ ಹೆಂಗ್ ಮಾಡಿದೀರಾ, ಅಂದ್ರೆ ಯಾವ ತರ ಕಂಟೆಂಟ್ ಹಾಕ್ತಿದ್ದೀರಾ ಅಂತ? ಅದೇ ಮೇಡಮ್, ಒಂದು ತಂದೆ ಮಗದ ಎಮೋಷನ್ ಇಟ್ಕೊಂಡು ಮಾಡಿರುವಂತ ಸಿನಿಮಾ, ಅದನ್ನ ಕಾಮಿಡಿಯಾಗಿ ಹೇಳಿದ್ದೀನಿ ಅಷ್ಟೇ. ಮತ್ತೆ ಇನ್ನೊಂದೇನಂದ್ರೆ ಡಬಲ್ ಮೀನಿಂಗ್ ನಾ ಎಲ್ಲೂ ಟ್ರೈ ಮಾಡಿಲ್ಲ. ಮತ್ತೆ ಇವಾಗ ಉದಾಹರಣೆಗೆ ನಾನು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ, ಹಂಗಂತ ಬೇರೆ ಶಾರ್ಟ್ ಫಿಲ್ಮ್ಸು ಬಂದಿದೆ ಮೇಡಮ್, ಅವರೆಲ್ಲ ಬೇರೆ ಬೇರೆ ಶಾರ್ಟ್ ಮೂವಿ ಬಿಟ್ಬಿಡಿ ಸರ್, ಸಿನಿಮಾದ್ದು ಹೇಳಿ. ಇವಾಗ ಇದಕ್ಕೆ ಯಾವ ತರ ನೀವು ಕಂಟೆಂಟ್ ಆಡ್ ಆನ್ ಮಾಡಿದ್ರಿ? ಹೇಳಿದ್ರಿ ತಂದೆ ಮಗನ್ ತಂದೆ ಮಗನ್ ಏನಿದೆ, ಈಗ ರೊಮ್ಯಾನ್ಸ್ ಇಲ್ಲ ಅಂತ ಹೇಳಿದ್ದೀರಾ. ಅಲ್ಲ ಸರ್, ನಾನು ಸಿನಿಮಾ ನೋ ಮಾಡೋದು ಸರ್, ಹಂಗಂತ ಅಲ್ಲ. ಈಗ ಹೇಳೋದಕ್ಕೆ ಎಕ್ಸ್ಪ್ಲೈನ್ ಮಾಡಕ್ಕೆ ಬಿಡ್ತಾ ಇಲ್ಲ. ಶಾರ್ಟ್ ಫಿಲ್ಮ್ ಇವಾಗ ನಾವು ಶಾರ್ಟ್ ಫಿಲ್ಮ್ ಇಂದ ಬಂದಿದ್ದೀವಿ ಸರ್ ಪ್ರಶ್ನೆ ಕೇಳಿದ್ರು ಉತ್ತರ ಅವರೇ ಉತ್ತರ ಮತ್ತೆ ಎಂಟ್ರಿ ಆಗಬೇಡಿ. ಅವರೇ ಕೊಡ್ತಾರೆ. ಸರ್ತಿ ಬರುತ್ತೆ. ಬಿಡಿ ಸಾರಿ ನೀವೇ ಹೇಳಿ. ಅದೇ ಹೇಳ್ತಾ ಇರೋದು, ತಂದೆ ಮಗನ ಬಾಂಧವ್ಯ ಇಟ್ಕೊಂಡು ಒಂದು ಸಿನಿಮಾ ಮಾಡಿದೀವಿ. ಅದ್ರ ಜೊತೆಗೆ ಬೇರೆ ಕ್ಯಾರೆಕ್ಟರ್ಸ್ಗಳು ಬರುತ್ತೆ, ಬೇರೆ ಬೇರೆ ಕಥೆನೂ ಕೂಡ ಒಂದು ಲವ್ ಸ್ಟೋರಿ ತಗೊಂಡು ಹೋಗಿದೀವಿ, ಒಂದು ಅದ್ಭುತವಾದ ಲವ್ ಸ್ಟೋರಿ. ಮತ್ತೆ ಈಗ ನಡೆಯುವಂತ ಜನರೇಷನ್ ನಡೆಯುವಂತ ಲವ್ಗಳನ್ನ ಲೈಕ್ ಏನಂದ್ರೆ, ಇವಾಗ ಉದಾಹರಣೆಗೆ ಇವಾಗ ಪ್ರೀತಿ ಅನ್ನೋದು ಹೇಗಾಗ್ಬಿಟ್ಟಿದೆ ಅಂದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಅಲ್ವಾ, ಅದನ್ನ ಇಟ್ಕೊಂಡು ಇವನ್ ಆ ಎಳೆನೂ ಕೂಡ ಇಟ್ಕೊಂಡು ನಾವು ವರ್ಕೌಟ್ ಮಾಡಿದೀವಿ. ಮತ್ತೆ ತಂದೆ ಮಗನ ಬಾಂಧವ್ಯ ನಾವು ವರ್ಕೌಟ್ ಮಾಡಿದೀವಿ. ಅದ್ರ ಜೊತೆಗೆ ಫ್ರೆಂಡ್ಸು, ಕ್ಯಾರೆಕ್ಟರ್ಸು, ಲೈಕ್ ಏನಂದ್ರೆ ಕಾಲೇಜು, ಇದ್ರ ಮೇಲೆಲ್ಲ ಎಲಾಬ್ರೇಟ್ ಮಾಡಿದೀವಿ. ಬೇಸಿಕ್ ಜಾನ್ರ ಯಾವ ಜಾನ್ರ ಸೇರುತ್ತೆ ಸರ್ ಇದು ಕಾಮಿಡಿ ಎಮೋಷನ್ ಮೂವಿ ಅಷ್ಟೇ. ಅಂದ್ರೆ ಟ್ರೈಲರ್ ಅಕಸ್ಮಾತ್ ಏನಾದ್ರು ಕಂಟೆಂಟ್ ಏನಾದ್ರು ಬಿಟ್ಟಿರ್ತಿದ್ರೆ ನಂಗೆ ಐಡಿಯಾ ಬರ್ತಾ ಇದೆ. ಹೌದು ಸರ್, ಕರೆಕ್ಟ್. ಅದೇ ನಾರ್ಮಲ್ ಆಗಿ ಏನಂದ್ರೆ ಸರ್, ಆಕ್ಚುಲಿ ಇವಾಗ ಏನಂದ್ರೆ ಮೇಕಿಂಗ್ ಏನಾದ್ರು ಮಾಡೋಣ ಅಂತ ಅನ್ಕೊಂಡ್ರೆ, ಬಟ್ ಮೇಕಿಂಗ್ ಏನೋ ನಂಗೆ ಗೊತ್ತಿಲ್ಲ, ನಿಮ್ಗೇನೋ ಬೋರ್ ಆಗ್ಬೋದು ಅಂತ, ಅದಕ್ಕೆ ಒಂದು ಸಣ್ಣದಾಗಿ ಶೂಟ್ ಮಾಡ್ಕೊಂಡ್ವಿ ಸರ್ ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಉದ್ದೇಶ ಇರಲಿಲ್ಲ. ಇವಾಗ ಏನ್ ಮಾಡಿದ್ವಿ ಅದು ಸಿನಿಮಾಗೆ ಸಂಬಂಧಪಟ್ಟಿಲ್ಲ ಸರ್. ಸಿನಿಮಾದ್ ನಾನು ಯಾವ್ದು ಗ್ಲಿಮ್ಸ್ ಹಾಕಿಲ್ಲ. ಮತ್ತೆ ನಿಮ್ಗೆ ಗೊತ್ತಿರ್ಬೋದು ಸರ್, ಏನಂದ್ರೆ ಆಕ್ಚುಲಿ ನಾವೇನಂದ್ರೆ ಲೈಕ್ ಸಿನಿಮಾ ಏನಾದ್ರು ಅನೌನ್ಸ್ ಮಾಡಿದ್ರೆ ಒಂದು 15 days ಮುಂಚೆ ಟ್ರೈಲರ್ ಬಿಟ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಆಸ್ ಎ ಕಮರ್ಷಿಯಲ್ ಆಗಿ. ಸೊ ಇವಾಗ ಟ್ರೈಲರ್ ಬಿಟ್ಟು ನಾವು ಇನ್ನು 2 months ಇದು ಇದೆ, ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಇದೆಯಲ್ವಾ ಸರ್, ಅದಕ್ಕೆ ನಾವು ಏನು ಸಿನಿಮಾಗೆ ಸಂಬಂಧಪಟ್ಟಂಗೆ ಏನೂ ಮಾಡಲಿಲ್ಲ ಸರ್. ಅದಕ್ಕೆ ಸುಮ್ಮನೆ ನಿಮ್ಗೆ ಏನಾದ್ರು ಲೈಕ್ ಒಂದು ಪ್ರಮೋಷನ್ ವೈಸ್ ಏನಾದ್ರು ಹೊಸದಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ತರ ಶೂಟ್ ಮಾಡಿದೆ ಸರ್. ಅದು ನಿಮ್ಗೆ ಇಷ್ಟ ಆಯ್ತು ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಪ್ರಯತ್ನ ಅಂತೂ ಮಾಡಿದೀವಿ ನಿಮ್ನ ರೀಚ್ ಮಾಡಿಸೋದಕ್ಕೆ. ಹಾ ಮೇಡಮ್, 3 ಹಾಡಿರುತ್ತೆ. ನಾರ್ಮಲ್ ಆಗಿ ಮ್ಯಾಂಗ್ಳೂರಲ್ಲೆಲ್ಲ ಶೂಟ್ ಮಾಡಿದೀವಿ, ಮ್ಯಾಂಗ್ಳೂರು, ಬ್ಯಾಂಗ್ಳೂರು, ನೆಲಮಂಗಲ, ತೀರ್ಥಹಳ್ಳಿ ಆ ಕಡೆ ಎಲ್ಲ ಶೂಟ್ ಮಾಡಿದೀವಿ ಮೇಡಮ್. ಬೇರೆ ಯಾರಿದ್ದಾರೆ ಆರ್ಟಿಸ್ಟ್ ಇಲ್ಲಿರೋ ಬಿಟ್ಟು? ಅದ್ ಬಿಟ್ಟು ನವೀನ್ ಪಟೇಲ್ ಸರ್ ಇದ್ದಾರೆ, ಮತ್ತೆ ಮೊನ್ನೆ ಬಂದರು ಬಾವ ಬಂದರು ಅವ್ರು ಇದ್ದಾರೆ, ಮತ್ತೆ ಮಧುಮತಿ ಮೇಡಮ್ ಇದ್ದಾರೆ, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಸ್ವಲ್ಪ ಹೆಸರು ಮಾಡ್ತವ್ರೆಲ್ಲ ಇದ್ದಾರೆ, ಮತ್ತೆ ಸುನೇತ್ರ ಪಂಡಿತ್ ಮೇಡಮ್ ಇದ್ದಾರೆ, ಅಶ್ವಿನ್ ಸರ್ ಇದ್ದಾರೆ, ಆಮೇಲೆ ಇನ್ನು ತುಂಬಾ ಜನ ಇದ್ದಾರೆ ಸರ್. ಈ ಅಮೃತ ಅಂಜನ್ ಯಾರು ಸರ್? ಮೇಡಮ್ ಅದು ಒಂದು ಸಣ್ಣದಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಮೊದಲನೇದಾಗಿ ಅಮೃತ ಅಂಜನ್ ಅಂತ ನಮ್ಗೆ ಎನ್ಒಸಿ ಸಿಗ್ಲಿಲ್ಲ. ನಾವು ತುಂಬಾ ಟ್ರೈ ಮಾಡಿದ್ವಿ, ಮೇಲ್ ಮಾಡಿದ್ವಿ, ಅದು ನ್ಯಾಷನಲ್ ಬ್ರ್ಯಾಂಡ್. ಮತ್ತೆ ನಾವು ಅದನ್ನ ಅಮೃತ ಅಂಜನ್ ಅಂತ ಮಾಡಿದ್ವಿ, ಅದು ಸಮ್ ಲೀಗಲ್ ಇಶ್ಯೂಸ್ ಬರುತ್ತೆ ಅಂತ ಗೊತ್ತಾಯ್ತು. ಅದಕ್ಕೆ ಅಮೃತ ಅಂಜನ್ ನಾವ್ ಹೇಳ್ಬೇಕಾದ್ರೆ ಅಮೃತ ಅಂಜನ್ ಅಂತ ಹೇಳ್ತೀವಿ, ಬಟ್ ಆಸ್ ಎ ಲೈಕ್ ಏನಂದ್ರೆ ಬೇರೆಯವ್ರಿಗೆ ಅಫಿಷಿಯಲ್ ಆಗಿ ಅಮೃತ ಅಂಜನ ಇದಕ್ಕೂ ಸಿನಿಮಾಗೂ ಸಂಬಂಧನೇ ಇಲ್ಲ. ಯಾರು ಅಮೃತನೂ ಅಲ್ಲ, ಅಂಜನೂ ಅಲ್ಲ. ಇದು ಒಂದ್ ಕಾರಣದಿಂದ ಇದು ಮಾಡ್ಕೊಂಡಿದ್ದೆ ಅಷ್ಟೇ ಸರ್. ಯಾವಾಗ ರಿಲೀಸ್ ಮಾಡಬೇಕು ಅನ್ನೋ ಪ್ಲಾನ್ ಇದೆ ನಿಮ್ಗೆ? ಮೇಡಮ್ ಅಕ್ಟೋಬರ್ 30
30ಕ್ಕೆ ಅಂತ ಅನ್ಕೊಂಡಿದೀವಿ ಮೇಡಮ್. ಅದು ಏನಂದ್ರೆ ನಾವು ತುಂಬಾ ಸಣ್ಣವರು, ಅಕ್ಕಪಕ್ಕ ದೊಡ್ಡ ದೊಡ್ಡ ಸಿನಿಮಾ ನೋಡ್ಕೊಂಡು ಬರಬೇಕು. ಸೊ ಅದೊಂದು ಕಾರಣದಿಂದ ಅಕ್ಟೋಬರ್ 30ಕ್ಕೆ ಅಂತ ಅನ್ಕೊಂಡಿದೀವಿ. ಅಕಸ್ಮಾತ್ ಆ ಕಡೆ ಆದ್ರೆ ಒಂದ್ ವೀಕ್ 2 ವೀಕ್ಸ್ ಆ ಕಡೆ ಈ ಕಡೆ ಆಗ್ಬೋದು ಅಷ್ಟೇ. ಅದೇ ಸರ್, ಅದು ಅಕ್ಟೋಬರ್ 30 ಅಂತ ನಾವು ಅನ್ಕೊಂಡಿರೋದು. ನಮ್ಗೆ ಏನಂದ್ರೆ ನವೆಂಬರ್ ಟೈಮಲ್ಲಿ, ಯಾಕಂದ್ರೆ ಕಾಂತಾರ ಸೆಕೆಂಡ್ ಇದೆ, ಅಕಸ್ಮಾತ್ ಅದ್ರ ಹೈಪ್ ಜಾಸ್ತಿ ಆಯ್ತು ಅಂದ್ರೆ ನಮ್ಗೆ ಥಿಯೇಟರ್ಗಳು ಸಿಗ್ಲಿಲ್ಲ ಅಂದ್ರೆ ಅಕಸ್ಮಾತ್, ಸೊ ನವೆಂಬರ್ ಅಂತ ಅನ್ಕೊಂಡಿದ್ವಿ ಮ್ಯಾಕ್ಸಿಮಮ್. ಅದೇ ಒಂದು ಕಾರಣದಿಂದ ಅಷ್ಟೇ ಸರ್. ಒಂದೇ ಒಂದು ಏನಂದ್ರೆ ನಾವು ಶಾರ್ಟ್ ಫಿಲಮ್ ಅಲ್ಲಿ ಏನ್ ಮಾಡಿದ್ವಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಸರ್. ಅಂದ್ರೆ ನಮ್ಗೆ ನಾವು ಸ್ಟಾರ್ಗಳಲ್ಲ, ಏನೂ ಅಲ್ಲ, ನಮ್ಮನ್ನ ನೋಡಿದ ತಕ್ಷಣ ಬನ್ನಿ ಸಿನಿಮಾ ನುಗ್ತೀವಿ ಅನ್ನೋರು ಯಾರು ಇಲ್ಲ ಸರ್. ಅಟ್ಲೀಸ್ಟ್ ಏನಂದ್ರೆ ನಾವ್ ಎಲ್ಲೇ ಹೋದ್ರು ಸರ್ ಫಸ್ಟ್ ಹೇಳೋದು ಅಮೃತಾಂಜನ್ ಟೀಮ್ ಅಂತ. ಅದನ್ನ ಸಣ್ಣದಾಗಿ ಎನ್ಕ್ಯಾಶ್ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಅಮೃತಾಂಜನ್ ಅಂತ ಹಾಕೊಂಡಿದೀವಿ. ಅದರಿಂದ ಬೇರೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ ಸರ್. ಸರ್ ಅದು ಏನಂದ್ರೆ ಅದ್ ನಾನು ಇವಾಗ ಹೇಳಿದ್ನಲ್ಲ, ನಾವು ಅಮೃತಾಂಜನ್ ಅಂತ ಅನ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ಬಿಟ್ವಿ, ಕಥೆನೂ ಆಗೋಯ್ತು. ಬಟ್ ನಮ್ಗೆ ನ್ಯಾಷನಲ್ ಬ್ರ್ಯಾಂಡು ಅದರಿಂದ ಏನೋ ಸಂಬಂಧನೇ ಇಲ್ಲ ಒಳಗಡೆ ಅಂತಂದ್ರೆ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಇಲ್ಲ ಅಂದ್ರೆ ಯೂಟ್ಯೂಬ್ ಆಡಿಯನ್ಸ್ ಗೊತ್ತಾಗುತ್ತೆ ಅದೇ ಶಾರ್ಟ್ ಫಿಲಮ್ ಇಂದ ಇದು ಬಂದಿರೋದು ಅಂತ. ಥಿಯೇಟರ್ ಆಡಿಯನ್ಸ್ ಬೇರೆ ಇರ್ತಾರೆ, ಅಲ್ಲಿ ಹೋಗಿ ನೋಡಿದಾಗ ಏನ್ ಕನೆಕ್ಷನ್ ಇರಲ್ಲ ಅಂತ ಅನ್ಸುತ್ತೆ. ಅಲ್ಲ ಸರ್, ಅದು ಒಂದೇ ಒಂದು ಅದು ಲೈಕ್ ಏನಂದ್ರೆ ಅನಿವಾರ್ಯ ಕಾರಣಗಳಿಂದ ಎನ್ಕೇಶ್ ಮಾಡ್ಕೋಬೇಕಾಯ್ತು ಅಷ್ಟೇ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನಂದ್ರೆ ಸರ್, ನಾರ್ಮಲ್ ಆಗಿ ಇವಾಗ ಉದಾಹರಣೆಗೆ ನೀವು ಇಲ್ಲಿದ್ದೀರಾ, ನಿಮ್ ಮನೇಲಿ ನಿಮ್ ತಾಯಿ ಯಾರಾದ್ರೂ ಇರ್ತಾರೆ, ಅವ್ರು ಜಾಸ್ತಿ ಮೊಬೈಲ್ ನ ಸ್ಕ್ರೋಲ್ ಮಾಡಲ್ಲ, ಏನು ಮಾಡಲ್ಲ. ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ ನಾರ್ಮಲ್ ಆಗಿ ನಾವು ಹೆಸರು ಬೇರೆ ಇಟ್ರೆ ಇದು ಆ ಟೀಮ್ ಅಲ್ಲ ಅಂತಾನು ಅನ್ಸುತ್ತೆ. ಲೈಕ್ ಏನಂದ್ರೆ ಆ ಒಂದು ಕಾರಣದಿಂದ ನಾವೇನ್ ಮಾಡಿದ್ವಿ, ಆ ಹೆಸರನ್ನ ಎನ್ಕ್ಯಾಶ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಅಮೃತಾಂಜನ್, ಇವಾಗ ನಾನು ಹೇಳ್ಬೇಕಾದ್ರೆ ಅಮೃತಾಂಜನ್ ಅಂತಾನೆ ಹೇಳ್ತೀನಿ. ನಿಮ್ಗೆ ಹಂಗೆ ತೋರಿಸ್ಬೇಕಾದ್ರೆ ಹಂಗೆ ನಾವೆಲ್ಲ ಕಡೆನೂ ಅಷ್ಟೇ ಸರ್, ಇವಾಗ ಪ್ರೆಸ್ ಮೀಟ್ ಆಗ್ಲಿ, ಕಾಲೇಜ್ ಆಗ್ಲಿ, ಎಲ್ಲೇ ಹೋದ್ರು ಅಷ್ಟೇ ಅಮೃತಾಂಜನ್ ಅಂತಾನೆ ಹೇಳ್ತೀವಿ. ಇದೊಂದು ಸಣ್ಣ ತಪ್ಪು ಮಾಡಿದೀನಿ, ಕ್ಷಮಿಸ್ಬಿಡಿ. ಅದೇ ಸರ್, ಅಮೃತಾಂಜನ್ಗೆ ಒಂದು ವರ್ಗ ಇದೆ, ಅಂದ್ರೆ ಆ ಶಾರ್ಟ್ ಫಿಲ್ಮ್ಸ್ ನೋಡಿದವರು ನೆನಪಲ್ಲಿ ಇಟ್ಕೊಳ್ಳೋದು ಸರ್. ಅದೇ ಎಂಟರ್ಟೈನ್ಮೆಂಟ್ ಅಲ್ಲಿ ಮರೀತಾರೆ ಅನ್ನೋ ಒಂದು ಉದ್ದೇಶದಿಂದ ಸರ್. ಟೈಟಲ್ ಬೇರೆನಾದ್ರೂ ಇಡಬಹುದು ಅಲ್ವಾ? ಈಗ ಕಂಟೆಂಟ್ ಸ್ಟ್ರಾಂಗ್ ಇದೆ, ಯಾಕಂದ್ರೆ ಕ್ಯಾರೆಕ್ಟರ್ಗಳೆಲ್ಲ ಅದೇ ಇದೆ. ಟ್ರೈಲರ್ ಟೀಸರ್ ಕ್ಲಿಕ್ ಆಗ್ಬೋದು ಯಾರಿಗೂ. ಅದು ಖಂಡಿತ ಯಾರಾದ್ರೂ ಇಬ್ರು ಅವರು ಮುಹೂರ್ತ ಕ್ಲಿಪ್ ಅಲ್ಲಿ ತೋರಿಸಿದ್ರಲ್ಲ, ಇಬ್ರಿಗೆ ಅಮೃತಾಂಜನ್ ಅಂತ ಇಟ್ಬಿಟ್ಟಿದ್ದಾರೆ. ಇಲ್ಲ, ಪ್ರಯತ್ನ ಆಯ್ತು, ನೀವು ಹೇಳಿ. ಏನಾದ್ರೂ ಬಂದ್ರೆ ಅವಾಗ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ನಾನು ನೋಡಿದ್ವಲ್ಲ, ಅದೇ ನಾ ಕುಡಿಯೋದ್ ಬಿಡ್ತೀನಿ, ನಾನು ಮೇಕಪ್ ಹಾಕ್ತೀಯ. ಬಟ್ ಏನಂದ್ರೆ ಅದು ಒಂದೇ ಒಂದು ಸಣ್ಣ ಎಳೆ ಇಟ್ಕೊಂಡಿದೀವಿ, ತುಂಬಾ ದೊಡ್ಡದಾಗಂತೂ ಅಲ್ಲ. ಆಮೇಲೆ ಏನಂದ್ರೆ ಅದು ಇಟ್ಕೊಂಡ್ಬಿಟ್ರೆ ಶಾರ್ಟ್ ಫಿಲಮ್ ಇಟ್ಕೊಂಡು ಇವ್ನು 2 ಅವರ್ ಕೊರ್ದಿದ್ದಾನೆ ಅಂತ ಅನ್ಬಿಡ್ತಾರೆ ಅಂತ ಒಂದೇ ಒಂದು ಕಾರಣದಿಂದ ಸಣ್ಣದಾಗಿ ಇಟ್ಕೊಂಡಿದೀವಿ. ಬಟ್ ಕತೆ ಬೇರೆ ತರ ಹೋಗುತ್ತೆ ಸರ್. ಖಂಡಿತ ಸರ್, ನೀವು ಹೇಳಿದ್ ಒಂದು ನಾನು ತಗೊಂಡೆ ಏನಾದ್ರು ಟ್ರೈ ಮಾಡಿ ಪ್ರಯತ್ನ ಪಡ್ತೀನಿ ಸರ್. ಖಂಡಿತ ಸರ್, ಶ್ಯೂರ್ ಸರ್, ಖಂಡಿತ 100%. ಮಾಧ್ಯಮದ ಫೈಟ್ ಏನಂದ್ರೆ ನೀವು ಚಿತ್ರ ಗೆಲ್ಲಿ ಅಂತ. ಹೌದೌದು ಸರ್, ಖಂಡಿತ ಅದೇ ಪ್ರೀತಿ ನನ್ನ ಫಸ್ಟ್ ಸಿನಿಮಾಗೂ ತೋರಿಸಿದ್ರು, ಈಗಲೂ ಅದೇ ತೋರಿಸ್ತಾ ಇದಾರೆ. ಏನಿಲ್ಲ ಸರ್, ಅವ್ರು ಬೈದ್ರು ಬಯಸ್ಕೊಂತೀವಿ ನಾವು. ಹೌದೌದು ಹೌದು ಮೇಡಮ್, ಇಲ್ಲ ತೋರಿಸ್ತೀವಿ ಟಿವಿನಲ್ಲಿ, ಏನು ಕಂಟೆಂಟ್ ಕೊಟ್ಟಿಲ್ಲ ಅಂದ್ರೆ ನಾವು ಏನು ಬರೆಯಕ್ಕೂ ಆಗಲ್ಲ. ಹೌದು ಖಂಡಿತ ಮೇಡಮ್. ಒಂದು ಕಂಟೆಂಟ್ ಇಟ್ಕೊಂಡು ನಾವು ಬರೀರಿ ಹೌದೌದು ಆಗಲ್ಲ. ಖಂಡಿತ ನೀವು ಹೇಳೋದ್ರಲ್ಲಿ ನಿಜ ಇದೆ. ಹಾ ಸರ್, ಹೌದು. ಹಾ ಸರ್, ಒಂದೇ ಒಂದು ಅದು ನಾನು ಆಕ್ಚುಲಿ ಏನಾದ್ರು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ನೀವು ಕ್ಲೈಮ್ಯಾಕ್ಸ್ ನೋಡಿದಾಗ ಸೊ ನನ್ನ ಮಗನಿಗೂ ಇದು ಒಂದ್ಸಲ ಟ್ರೈ ಮಾಡ್ಬೋದಾ ಅಂತ ನಿಮ್ಗೆ ಅನ್ಸುತ್ತೆ. ಇದಂತೂ ನಾನು ಕಾನ್ಫಿಡೆನ್ಸ್ ಕೊಡ್ತೀನಿ. ಮತ್ತೆ ನಿಮ್ಗೆ ಲೈಕ್ ಏನಂದ್ರೆ ಸರ್, ಇವಾಗ ನಾರ್ಮಲ್ ಆಗಿ ಸರ್ ನಾನು ತುಂಬಾ ಲೈಕ್ ವರ್ಲ್ಡ್ ಮೂವೀಸ್ ನೋಡ್ತೀನಿ, ಎಲ್ಲ ಬರೋ ಸಿನಿಮಾ ಹಿಟ್ ಸಿನಿಮಾಗಳನ್ನ ನೋಡ್ತೀನಿ, ಪ್ರತಿಯೊಂದು ಸಿನಿಮಾನು ನೋಡ್ತೀನಿ. ನಾನು ಒಂದೇ ಒಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಸರ್, ಇದು ತಪ್ಪ ಸರಿನೋ ನಂಗೆ ಗೊತ್ತಿಲ್ಲ, ಬಟ್ ಆಸ್ ಎ ಸಿನಿಮಾ ಮೇಕರ್ ಆಗಿ ಈ ಸಿನಿಮಾ ನೀವು ನೋಡಿದಾಗ ಮನ್ಸಾರಿ ನಗ್ತೀರಾ. ನಿಮ್ ವೈಫ್ ಜೊತೆ ಬರ್ಬೋದು, ನಿಮ್ಮ ಮಕ್ಕಳ ಜೊತೆ ಬಂದಾಗ ನೀವು ಮನ್ಸಾರಿ ನಗ್ತೀರಾ. ಅಕಸ್ಮಾತ್ ಇದೇನ ನಾರ್ಮಲ್ ಆಗಿ ಏನಾಗ್ಬಿಡುತ್ತೆ ಅಂದ್ರೆ ಸರ್, ನಾವು ಒಂದ್ ಸ್ವಲ್ಪ ಸೀನ್ಸ್ಗಳನ್ನ ಚೆನ್ನಾಗಿ ಮಾಡಿದ್ರು ಕೂಡ ನಮ್ಗೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸರ್ಸ್ಗಳು ಸಿಗ್ತಾರೆ.
ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಆದ್ರೆ ನಾನು ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ಇದು ಅಮೃತಾಂಜನ್ ಸಿನಿಮಾ ನನ್ ಸೋತ್ರೆ ಇದು ನನ್ನ ಕೊನೆ ಸಿನಿಮಾ. ಅಂದ್ರೆ ನಾನು ಸಿನಿಮಾ ಮಾಡಲ್ಲ ಅಂತಲ್ಲ, ಮಾಡ್ತೀನಿ, ನಾನೇ ದುಡ್ಡು ಹಾಕೊಳ್ತೀನಿ, ನಾನೇ ಮಾಡ್ತೀನಿ, ನಾನೇ ಹಾಳಾಗ್ತೀನಿ. ಬೇರೆಯವ್ರನ್ನ ಹಾಳು ಮಾಡಕ್ ನಂಗೆ ಇಷ್ಟ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಈಗ ಕಲಾವಿದರು ಒಬ್ಬೊಬ್ಬರೇ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಕ್ ಬಂದಿರುವಂತ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಸೊ ಅಮೃತಾಂಜನ್ ಶಾರ್ಟ್ ಫಿಲಮ್ ಇಂದಾನೆ ನಮ್ಮ ಜೀವನ ಸ್ಟಾರ್ಟ್ ಆಗಿದ್ದು ಅಕ್ಟೋಬರ್ 8, 2020 ಅಲ್ಲ ಸರ್? ಅಕ್ಟೋಬರ್ 8, 2020ರಲ್ಲಿ ಅಮೃತಾಂಜನ್ ಶಾರ್ಟ್ ಫಿಲಮ್ ರಿಲೀಸ್ ಆಯ್ತು. ನಮಗೆ ಗೊತ್ತಿರಲಿಲ್ಲ ಆ ಮಟ್ಟಕ್ಕೆ ಒಂದು ಸಕ್ಸಸ್ ಸಿಗುತ್ತೆ ಅಂತ. ಬೆಳಿಗ್ಗೆ ಎದ್ರೆ ಎಲ್ಲಾ ಪ್ರತಿಯೊಂದು ಸ್ಟೇಟಸ್ ಅಲ್ಲೂ ಅದೇ ಇತ್ತು. ಅದೊಂದು ಒಳ್ಳೆ ಹೆಸರು ನಮ್ಮ ಇಡೀ ತಂಡಕ್ಕೆ ಒಂದು ಜೀವನ ಸ್ಟಾರ್ಟ್ ಆಯ್ತು ಅಲ್ಲಿಂದ ಅಂತ ನಾವು ನಿಜವಾಗ್ಲೂ ಹೇಳ್ಬೋದು. ಸೊ ಇವತ್ತು ಅಮೃತಾಂಜನ್ ಸಿನಿಮಾ ಮಾಡಿದೀವಿ. ಈ ಸಿನಿಮಾ ಇಂದ ಮತ್ತೆ ನಮ್ದು ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ 100% ಅಂತ ನಾವು ಕಾನ್ಫಿಡೆನ್ಸ್ ಇಂದ ಹೇಳ್ತೀವಿ. ಸೊ ಅಂದ್ರೆ ಸಿನಿಮಾ ರಿಲೀಸ್ಗೂ ಮುಂಚೆ ಜಾಸ್ತಿ ಬೇಡ ಅಂತ ಅನ್ಸುತ್ತೆ, ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ ಅಂತ. ಇಲ್ಲ ಸರ್ ಫಸ್ಟ್ ಸಿನಿಮಾ ಬಂದು ಲವ್ ಬರ್ಡ್ಸ್ ಅಂತ ಡಾಲಿ ಕೃಷ್ಣ ಅವ್ರ ಜೊತೆ ಮಾಡಿದೆ. ಅದಾದ್ಮೇಲೆ ಆರಾಮ್ ಅರವಿಂದ್ ಸ್ವಾಮಿ ಮಾಡಿದೆ. ಅದಾದ್ಮೇಲೆ ರಾಯಲ್ ಮಾಡಿದೆ ದಿನಕರ್ ತುಗ್ದೀಪ್ ಅವ್ರದ್ದು. ಸೊ ಅದಾದ್ಮೇಲೆ ಇವಾಗ ಶೂಟಿಂಗ್ ನಡೀತಾ ಇದೆ ಸರ್. ಅಜಯ್ ರಾವ್ ಅವ್ರದ್ದು ಫ್ಯಾಮಿಲಿ ಮ್ಯಾನ್ ಮಾಡಿದೆ, ರಕ್ಕಸಪುರದೊಳಲ್ಲಿ ಮಾಡಿದೆ. ಅದಾದ್ಮೇಲೆ ಬ್ರ್ಯಾಟ್ ಮಾಡಿದೆ ಸರ್. ಇವಾಗ ಪ್ರೆಸೆಂಟ್ಲಿ ಬೀರ್ಬಲ್ 2 ನಡೀತಾ ಇದೆ ಸರ್. ಅದಾದ್ಮೇಲೆ ಸೂಪರ್ ಇಲ್ಲ ಸರ್, ಇನ್ನೊಂದು ಸುಖಿಭವ ಅಂತ ಮಾಡಿ ಇದು ಅಮೃತಾಂಜನ್ ಸಿನಿಮಾ ಇವಾಗ ಯಾವ್ದು ಸರ್? ಸಿನಿಮಾ ಜರ್ನಿ ಅಂದ್ರೆ ಓಕೆ ಮೇಡಮ್, ಅಂದ್ರೆ ಸಿನಿಮಾ ಅವಕಾಶಗಳು ಸಿಗ್ತಾ ಇದೆ. ನಾವು ಅನ್ಕೊಂಡಿರುವಂತ ಅವಕಾಶಗಳು, ನಾವು ಆಸೆ ಪಟ್ಟಂತ ಸಿನಿಮಾಗಳು ಮಾಡ್ಬೇಕಾಗಿರೋ ಒಂದು ಆಸೆ ಬರುತ್ತಲ್ಲ. ಇವಾಗ ನಾವ್ ಎಲ್ಲೇ ಹೋದ್ರು ಅಂದ್ರೆ ಈಗ ನಮ್ಗೆ ಅವಕಾಶ ಕೊಡ್ತಾರೆ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಕೊಡ್ತಾರೆ, ಮಾಡ್ತೀವಿ, ಎಲ್ಲ ಬರ್ತೀವಿ. ಬಟ್ ನಮ್ಮ ಒಳಗಡೆ ಒಂದ್ ಇರುತ್ತಲ್ವ, ನಾವು ಈ ತರ ಸಿನಿಮಾ ಮಾಡ್ಬೇಕು, ಸೊ ನಾವು ಆಸೆ ಪಟ್ಟಂತ ಸಿನಿಮಾ ಮಾಡ್ಬೇಕು. ಸೊ ನಮ್ಗೊಂದ್ ಕತೆ ಇರುತ್ತೆ, ನಾವು ಅದನ್ನ 4 ಜನ ಹತ್ರ ಹೋಗಿ ಹೇಳಿದಾಗ ಅವ್ರಿಗೆ ನನ್ ಮೇಲೆ ಕಾನ್ಫಿಡೆನ್ಸ್ ಬರ್ಬೇಕು, ಮಾಡ್ತಾರಪ್ಪ ಇವರು ಅನ್ನೋದು. ಸೊ ಆ ಕಾನ್ಫಿಡೆನ್ಸ್ ಬರಕ್ಕೆ ನಮ್ಗೆ ಅಮೃತಾಂಜನ್ ಸಿನಿಮಾ ಹೆಲ್ಪ್ ಆಗುತ್ತೆ. ಅಲ್ಲಲ್ಲ, ನಾವೇ ಕತೆ ಬರ್ಬೇಕು ಅಂತಲ್ಲ ಸರ್. ಕತೆ ಯಾರು ಬಂದು ಹೇಳ್ತಾರಲ್ವಾ, ಸೊ ಅವ್ರ ಕತೆ ಬಂದು ಹೇಳ್ದಾಗ ನಮ್ಗೆ ನಾವು ಒಬ್ರ ಹತ್ರ ಹೋಗ್ಬಿಟ್ಟು ಕೇಳಿದ್ರೆ ಇವಾಗ ಯಾರು ಪ್ರೊಡ್ಯೂಸ್ ಮಾಡಲ್ಲ 100%. ಯಾಕೆಂದ್ರೆ ಟ್ರೈ ಮಾಡ್ತಾ ಇದ್ದೀನಿ. ಅಲ್ಲ, ಆಲ್ರೆಡಿ ಮಾಡಿದೀನಿ ಸರ್ ರಿಲೀಸ್ಗೆ. ಅಯ್ಯೋ, ವಿಜಯಾನಂದ್ ಅಂತ ಡೈರೆಕ್ಟ್ರು, ನಾಗೇಂದ್ರ ಪ್ರಸಾದ್ ಅವ್ರ ತಮ್ಮ, ಅವ್ರ ಡೈರೆಕ್ಷನ್. ಸರ್ ಇದು ತಂದೆ ಮಗ ಎಮೋಷನ್ ಅಂದ್ರಲ್ಲ. ಹಾ ಸರ್. ಸೊ ನಿಮ್ 3 ಜನದಲ್ಲಿ ಯಾರ ತಂದೆ ಎಮೋಷನ್ ಇದೆ? ಆಬ್ವಿಯಸ್ಲಿ ಹೀರೋ ತಂದೆಗೆ ಬರ್ತದೆ ಸರ್. ಈಗ ಸುಧಾಕರ್ ಅವ್ರ ತಂದೆ. ಸೊ ಇವಾಗ ಡೈರೆಕ್ಟರ್ ಅಂದ್ರೆ ತಂದೆ ಎಮೋಷನ್ ಇರ್ತದೆ ಅಂತ ನೀವು ಶಾರ್ಟ್ಸ್ ಫಿಲ್ಮ್ ಅಲ್ಲೂ ಮಾಡಿದಿರಾ ಎಮೋಷನ್, ಬಟ್ ಎಮೋಷನ್ ಸೀನ್ ಮಾಡಿದಿರಾ, ಬಟ್ ಅದು ನೋಡಕ್ಕೂ ನಗೋ ತರನೇ ಇರ್ತದೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಭವ್ಯ ಅವರು ಶಾರ್ಟ್ ಮೂವಿಯಲ್ಲಿ ಮದುವೆ ಮಾಡ್ಕೊಂಡ್ ಬರ್ತೀರಾ, ಅದ್ರಲ್ಲಿ ತಂದೆ ತಾಯಿಗೆ ನಮಸ್ಕಾರ ಮಾಡುವಾಗ ಅವ್ರು ದೂರ ಸರ್ ಅದು ಎಮೋಷನ್ ಎಲ್ಲ ಹೇಳ್ತೀನಿ, ಫೋಟೋ ಇಟ್ಕೊಂಡೆ ಅವ್ರು ನಮಸ್ಕಾರ ಮಾಡ್ಕೊಂತಾರೆ. ಸೊ ಅದು ನಗೋ ತರ ಐತೆ ಎಮೋಷನ್. ನಿಮ್ಗೆ ಎಮೋಷನ್, ನಿಮ್ ತಂದೆಗೆ ಎಮೋಷನ್, ಬಟ್ ನೋಡೋರಿಗೆ ನಗೋ ತರ ಇತ್ತು. ಸೊ ಈ ಮೂವಿ ನಮ್ಗೆ ಇಲ್ಲ ಸರ್ ನೀವು ಆ ಎಮೋಷನ್ ಅದು ಕಾಮಿಡಿ ಎಮೋಷನ್, ಕಾಮಿಡಿ ಆಗಿ ಮಾಡಿರೋದು. ಸೊ ನೀವು ನಮ್ದು ಲೋ ಬಜೆಟ್ ಗ್ರೂಪ್ ಪ್ರವೇಶದಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ನೋಡಿದ್ರೆ ಅದು ಬೇರೆ ತರ ಎಮೋಷನ್ ಬರುತ್ತೆ. ಅದು ಬರೀ ಆ ಅಜ್ಜಿದೊಂದು ಎಮೋಷನ್ ಸೀನ್ಗೆ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂದ್ರೆ, ಆಮೇಲೆ ಎಂಡ್ ಅಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಅಳೋದೊಂದು ಸೀನ್ ಇದೆ, ಆ ಸೀನ್ಗೆ ಎಷ್ಟು ಜನ ಹತ್ತಿದ್ದಾರೆ, ಹತ್ಬಿಟ್ಟು ನಮ್ಗೆ ಮೆಸೇಜ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಸರ್ ಗೊತ್ತು. ಆಕ್ಚುಲಿ ಬರೀ 18 ಅವರ್ಸ್ಗೆ 1 ಮಿಲಿಯನ್ ಹೋಗಿತ್ತು ಅದು ಲೋ ಬಜೆಟ್ ಗ್ರೂಪ್ ಪ್ರವೇಶ. ಬರೀ ಮ್ಯಾಕ್ಸಿಮಮ್ ಕಮೆಂಟ್ಸ್ ಕ್ಲೈಮ್ಯಾಕ್ಸ್ ಅಲ್ಲಿ ಎಮೋಷನ್ ಸೀನ್ಗೆ ಬಂದಿತ್ತು. ಈ ಸಿನಿಮಾದಲ್ಲಿ ಎಮೋಷನ್, ರಿಯಲ್ ಎಮೋಷನ್ ಇದೆ, ಖಂಡಿತವಾಗ್ಲೂ ಇದೆ ಸರ್. ಇಲ್ಲ ಸರ್, ಇಲ್ಲ ಮೇಡಮ್. ಅದು ಅಂದ್ರೆ ಸ್ಪಾಟ್ ಅಲ್ಲಿ ಅದು ಮಾಡ್ತಾ, ಅಂದ್ರೆ ಏನು ಅನ್ಕೊಂಡು ಹೋಗಿರ್ಲಿಲ್ಲ, ಸ್ಪಾಟ್ ಅಲ್ಲಿ ಅದು ಮಾಡ್ತಾ ಹಿಂಗೆ ಮಾಡೋಣ ಅಂತ ಮಾಡಿದಷ್ಟೇ. ನಾರ್ಮಲ್ ಆಗಿ ಹಾಸ್ಪಿಟಲ್ಗಳಲ್ಲಿ ನರ್ಸು ತಮಿಳು ಮಿಕ್ಸ್ ಇದೆ ಸರ್. ನನ್ಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಬರಲ್ಲ. ನಾವು ನಮ್ಮ ಸಿನಿಮಾದಲ್ಲಿ ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಲವ್ ಇದೆ ಅಂತ ಎಷ್ಟು ಹೇಳಿದ್ರು ಜನ ನಾವ್ ಹೇಳ್ತೀವಿ ಅಂತ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಲ್ಲ ಅಂತ ನಾನು ಅನ್ಕೊಂಡಿದೀನಿ. ಒಂದ್ಸರಿ ಬಂದು ನೋಡಿದ್ರೆ 100% ಎಂಟರ್ಟೈನ್ಮೆಂಟ್ ನಮ್ಮ ಸಿನಿಮಾದಲ್ಲಿದೆ. ಅಂಡ್ ನೀವು ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಗಿ ನೀವು ಒಂದಷ್ಟು ಜನಕ್ಕೆ ರೆಫರ್ ಮಾಡ್ತೀರಾ ದಟ್ ಸಿನಿಮಾ ನೋಡ್ಬೇಕು ಅಂತ. ಅವಾಗಲೇ ಜನ ಬಂದ್ಬಿಟ್ಟು ಸಿನಿಮಾ ನೋಡೋದು ಅಂತ ನನಗೆ ಅನ್ಸುತ್ತೆ. ಅಂಡ್ ನಾವೆಲ್ಲ ಆಲ್ಮೋಸ್ಟ್ ಒಂದೇ ಟೈಮಲ್ಲಿ ನಮ್ಮ ಕರಿಯರ್ನೆಲ್ಲ ಸ್ಟಾರ್ಟ್ ಮಾಡಿದ್ದು.
ನಮಗೆ ಸಿಕ್ಕಿದಂತಹ 20 ಮಿನಿಟ್ಸ್ ಅಲ್ಲಿ ನಾವು ಯೂಟ್ಯೂಬ್ ಅಲ್ಲಿ ಹೊಟ್ಟೆ ಹುಣ್ಣಾಗಷ್ಟು ನಗ್ಸಿದೀವಿ. ಸೊ ನಮಗೆ 2.5 ಗಂಟೆ ಟೈಮ್ ಸಿಕ್ಕಿದೆ. ಎಷ್ಟು ಮಟ್ಟಿಗೆ ನಗ್ಸಿರ್ತೀವಿ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಬಹುದು. ಅಂಡ್ ನಮ್ಮ ಈ ಪ್ರಯತ್ನಕ್ಕೆ ಈ ಸಿನಿಮಾ ಮಾಡಿದೀವಲ್ವಾ, ಈ ಸಿನಿಮಾ ನಿಮ್ಗೆ ಜನಕ್ಕೆ ರೀಚ್ ಮಾಡಿಸೋಷ್ಟು ಲೈಕ್ ಜವಾಬ್ದಾರಿನ ನೀವು ತಗೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಅಂಡ್ ಅಮೃತಾಂಜನ್ ಸಿನಿಮಾ ಅಕ್ಟೋಬರ್ ಆಲ್ಮೋಸ್ಟ್ ನವೆಂಬರ್ ಅಲ್ಲಿ ಬರ್ತಾ ಇದೆ. ದಯವಿಟ್ಟು ಜನಕ್ಕೆ ರೀಚ್ ಮಾಡಿಸಿ ಅಂಡ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೊ ಮಚ್. ನಾವು ಆಬ್ವಿಯಸ್ಲಿ ನಾವಿಬ್ರು ಹಸ್ಬೆಂಡ್ ಅಂಡ್ ವೈಫ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದೀವಿ. ಅಂಡ್ ಯೂಟ್ಯೂಬಲ್ಲಿ ನೀವು ಏನು ನೋಡಿದ್ದೀರಾ ಟಾಮ್ ಅಂಡ್ ಜೆರಿ, ಲೈಕ್ ಅದೇ ತರ ಎಕ್ಸ್ಟೆಂಡೆಡ್ ವರ್ಷನ್ ಅಂತಾನೆ ಹೇಳ್ಬೋದು. ಅಂದ್ರೆ ಸಿನಿಮಾಗೆ ಯಾವ ತರ ಬೇಕೋ ಆ ತರ ಎಕ್ಸ್ಪ್ಲೋರ್ ಮಾಡಿ, ಎಲಾಬ್ರೇಟ್ ಮಾಡಿ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಮೊದಲು. ನನ್ನ ಹೆಸರು ಶ್ರೀಭವ್ಯ ಅಂತ. ಇದು ನನ್ನ 2ನೇ ಸಿನಿಮಾ. ಜಸ್ಟ್ ಪಾಸ್ ಅಂತ ಒಂದು ಸಿನಿಮಾ ಮಾಡಿದ್ದೆ. ರಂಗಾಯಣ ರಘು ಸರ್ ಮತ್ತೆ ಸಾಧು ಕೋಕಿಲ ಸರ್ ಅವರ ಕಾಂಬಿನೇಷನ್ ಅಲ್ಲಿ ನಾನು ಸಿನಿಮಾ ಮಾಡಿದ್ದೆ. ಅಂಡ್ ದಿಸ್ ಇಸ್ ಮೈ ಸೆಕೆಂಡ್ ಮೂವಿ. ನನ್ನ ಹೆಸರು ಸುಮಂತ್ ಆಚಾರ್ಯ ಅಂತ. ಇಲ್ಲಿ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅವರು ವರ್ಕ್ ನೋಡ್ಬಿಟ್ಟು ಸಿನಿಮಾನು ನೀವೇ ಮಾಡಿ ಅಂತ ಅವಕಾಶ ಕೊಟ್ಟರು. ಟೀಮು ಮತ್ತು ಡೈರೆಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಗೆ ಮುಂಚೆನೇ ಕ್ಲಾರಿಟಿ ಇತ್ತು, ಈ ಥರನೇ ವಿಜುವಲ್ಸ್ ಬೇಕು, ಹಿಂಗೆ ಬರಬೇಕು ಸಿನಿಮಾ ಅಂತ. ಅವ್ರು ಹೇಳ್ದಂಗೆ ಮಾಡೋಕ್ಕೆ ನಾನು ಬೆಸ್ಟ್ ಟ್ರೈ ಮಾಡಿದ್ದೀನಿ. ಅವ್ರಿಗೂ ಇಷ್ಟ ಆಗಿದೆ. ಒಂದು 70 ಡೇಸ್ ಮಾಡಿದ್ದೀವಿ ಸರ್. JM ಸರ್ ಒಂದೊಂದು ಸೀನ್ ಹೇಳ್ದಂಗೂ ನಗು ಬರ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಮಾಡ್ತೀನಿ. ಸೊ ನೀವು ಅವಾಗಲಿಂದ ಕೇಳ್ತಾ ಇದ್ರಿ ಅಮೃತಾಂಜನ್ ಟೈಟ್ಲ್ ಯಾಕೆ ಅಂದರೆ, ಸೊ ಯಾವುದೇ ಸಿನಿಮಾ ಆದ್ರೂ ಒಂದು ಇನ್ವಿಟೇಷನ್ ಬೇಕು, ಒಂದು ಬೆಸ್ಟ್ ಟ್ರೈಲರ್ ಇರಬೇಕು, ಒಂದು ಸಾಂಗ್ಸ್ ಏನೋ. ಸೊ ನಮಗಿದ್ದಿದ್ದು ಬೆಸ್ಟ್ ರೆಕಗ್ನೇಷನ್ ಅಂದರೆ ಎಲ್ಲೇ ಹೋದ್ರು ಅಮೃತಾಂಜನ್ ಟೀಮ್ ಅಂತಲೇ ಮಾತಾಡ್ಸಿ. ಇಂಡಿವಿಜುವಲ್ ಆಗಿ ಸುಧಾಕರ್ ಅಂತನೋ ಇಲ್ಲ ಪಾಯಲ್ ಅಂತನೋ ಗೌರವ್ ಅಂತನೋ ಮಾತಾಡ್ಸೋದಕ್ಕಿಂತ ಜಾಸ್ತಿ ನೀವು ಅಮೃತಾಂಜನ್ ಶಾರ್ಟ್ ಫಿಲ್ಮ್ ಟೀಮ್ ಅವರಲ್ವಾ ಅಂತಲೇ ಮಾತಾಡ್ಸೋದು. ಸೊ ಆ ಟೈಟ್ಲ್ ಇಟ್ಕೊಂಡು ಬಂದರೆ ನಮಗೊಂದು ಪ್ಲಸ್ ಆಗ್ಬೋದು ಅನ್ನೋ ಒಂದೇ ಒಂದು ರೀಸನ್ಗೆ ಅಮೃತಾಂಜನ್ ಅಂತ ನಾವು ಟೈಟ್ಲು ಮಾಡ್ಕೊಂಡಿದ್ದು. ಅದು NOC ಸಿಗದೆ ಇರೋ ರೀಸನ್ಗೋಸ್ಕರ ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀವಿ. ಅದು ಬಿಟ್ರೆ ಅವಾಗಲೇ ನೀವು ಕೇಳ್ದಂಗೆ ಶಾರ್ಟ್ ಫಿಲಮ್ ಜಸ್ಟ್ ಒಂದು ಕಾಮಿಡಿ ಪಂಚಸ್ ಮೇಲೆ ಒಂದು 10 ಮಿನಿಟ್ಸ್ ಇಲ್ಲ 12 ಮಿನಿಟ್ಸ್ ಡ್ಯೂರೇಷನ್ ಅಲ್ಲಿ ಮುಗ್ದೋಗೋದು. ಬಟ್ ಒಂದು ಸಿನಿಮಾ ಅಂತ ಬಂದಾಗ ಅದಕ್ಕೆ ಒಂದು ಎಮೋಷನ್ಸ್ ಇರಬೇಕು, ಬೇರೆ ಬೇರೆ ರೀತಿಯ ಎಲ್ಲಾ ತರ ಸೀನ್ಸ್ ಕೊಡ್ಬೇಕು. ಸೊ ನಮ್ಮ ಅಮೃತಾಂಜನ್ ಸಿನಿಮಾದಲ್ಲಿ ಒಂದು ಕಾಮಿಡಿ ಜೊತೆಯಲ್ಲಿ ಒಂದು ಫಾದರ್ ಸೆಂಟಿಮೆಂಟ್ ಆಗ್ಬೋದು, ಒಂದು ಚಿಕ್ಕ ಲವ್ ಸ್ಟೋರಿ ಆಗ್ಬೋದು, ಒಂದು ಫ್ರೆಂಡ್ಶಿಪ್ ಬಗ್ಗೆ ಆಗ್ಬೋದು, ಇದನ್ನೆಲ್ಲ ಬೇಸ್ ಮಾಡಿ ಓವರ್ ಆಲ್ ಒಂದು ಸಿನಿಮಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಏನೇನು ಬೇಕೋ ಅಷ್ಟನ್ನು ಪ್ಲೇಸ್ ಮಾಡಿ ಒಂದು ಸಿನಿಮಾ ಮಾಡಿದೀವಿ. ಸೊ ನೀವು ನೋಡಿದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಈಗ ತೆಲುಗುಲ್ ತಗೊಂಡ್ರೆ ನೀವು ಚಾಯ್ ಬಿಸ್ಕೆಟ್ ಟೀಮ್ ಯೂಟ್ಯೂಬ್ ಚಾನಲ್ ಅವರೆಲ್ಲ ಶಾರ್ಟ್ ಫಿಲಮ್ ಇಂದ ಸ್ಟಾರ್ಟ್ ಮಾಡಿದ್ದು, ಕಲರ್ ಫೋಟೋ ಅಂತ ಸಿನಿಮಾ ಮಾಡಿ ನ್ಯಾಷನಲ್ ಅವಾರ್ಡ್ ತಗೊಂಡ್ರು. ಅದು ಬಿಟ್ರೆ ತಮಿಳಿಗೆ ಬಂದ್ರೆ ನೀವು ಪ್ರದೀಪ್ ರಂಗರಾಜನ್ ಕೇಳಿರ್ತೀರ ಇವಾಗ. ಸೊ ಮೋಸ್ಟ್ ಟ್ರೆಂಡಿಂಗ್ ಆಕ್ಟರ್ ಅಲ್ಲಿ ಅವರು ಅಷ್ಟೇ ಆಪ್ಲಾಕ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ದು, ಅದನ್ನೇ ಅವರು ಲವ್ ಟುಡೇ ಅಂತ ಸಿನಿಮಾ ಮಾಡಿದ್ದು. ಸೊ ಅಲ್ಲೆಲ್ಲ ಶಾರ್ಟ್ ಫಿಲಮ್ಸ್ ಇಂದ ಬಂದು ದೊಡ್ಡ ಮಟ್ಟಕ್ಕೆ ಇವತ್ತು ಸಿನಿಮಾದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಸೊ ನಾವು ಸಿನಿಮಾ ಕನ್ಸ್ ಕಟ್ಕೊಂಡೇ ಬಂದಿದ್ದು, ಬಟ್ ನಮ್ಗೆ ಅವಕಾಶಗಳು ಕಮ್ಮಿ ಇದ್ರಿಂದ ಶಾರ್ಟ್ ಫಿಲಮ್ಸ್ ಥ್ರೂ ನಮ್ಮ ಬೆಸ್ಟ್ ಏನ್ ಮಾಡ್ಬೋದು ಅದನ್ನ ಮಾಡಿ ನಾವು ಪ್ರೂವ್ ಮಾಡ್ಕೊಂಡು ಈಗ ಅದನ್ನ ಸಿನಿಮಾ ಮಾಡಿದೀವಿ. ಸೊ ಹೋಪ್ ನಾನು ಏನ್ ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಂದ್ರೆ, ಈ ಸಿನಿಮಾ ನಾವು ಸೋಲ್ತೀವೋ ಗೆಲ್ತೀವೋ, ಬಟ್ ಇಲ್ಲಿ ಒಂದು 10-15 ಜನ ಈ ಸಿನಿಮಾದಿಂದ ನಿಮ್ಗೆ ಬೆಸ್ಟ್ ಒಂದಷ್ಟು ಒಳ್ಳೆ ಆಕ್ಟರ್ಸ್ ಸಿಗ್ತಾರೆ, ಒಂದಷ್ಟು ಒಳ್ಳೆ ಟೆಕ್ನಿಷಿಯನ್ಸ್ ಸಿಗ್ತಾರೆ. ಇನ್ನು 10-15 ವರ್ಷ, ಒಂದು 20 ವರ್ಷ ಕನ್ನಡ ಇಂಡಸ್ಟ್ರಿಲಿ ಉಳ್ಕೊಳ್ಳೋ ಅಂತ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ಗಳು ಸಿಗ್ತಾರೆ. ಸೊ ಅದು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಇವಾಗ ಸುಮನ್ ಸರ್ ಇರ್ಬೋದು, ಜಸ್ಟ್ ಕ್ಯಾಮ್ರಾಮನ್ ಎಲ್ಲ ಇವರು ಡೈರೆಕ್ಟ್ರೆ, ಇವ್ರ ಶಾರ್ಟ್ ಫಿಲಮ್ಸ್ ಕೂಡ 10 ಮಿಲಿಯನ್ 20 ಮಿಲಿಯನ್ ನೋಡಿದೆ. ಅದನ್ನ ತೆಲುಗುಗೆ ಡಬ್ ಮಾಡಿದ್ದಾರೆ, ತೆಲುಗುಲಲ್ಲಿ ಕೂಡ 10-15 ಮಿಲಿಯನ್ ನೋಡಿದೆ. ಸೊ PRK ಪ್ರೊಡಕ್ಷನ್ಸ್ ಅಲ್ಲಿ ಫಸ್ಟ್ ಶಾರ್ಟ್ ಫಿಲಮ್ ಇವ್ರದೇ ಇರೋದು, ಮೈ ನೇಮ್ ಇಸ್ ರಾಜು ಅಂತ. ಜಸ್ಟ್ ಒಂದು ಪೆನ್ನ ಕ್ಯಾರೆಕ್ಟರ್ ಮಾಡ್ಕೊಂಡು ಒಂದು ಶಾರ್ಟ್ ಫಿಲಮ್ ಮಾಡಿದ್ದಾರೆ. ಅದು ಬಿಟ್ಟು ಈ ಅಮೃತಾಂಜನ್ ಶಾರ್ಟ್ ಫಿಲಮ್ ಅಲ್ಲಿ ಸಿನಿಮಾದಲ್ಲಿ ಯಾರ್ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಅಸೋಸಿಯೇಟ್ ಡೈರೆಕ್ಟರ್ಸ್ ಇದ್ರು, ಸಿನಿಮಾ ಆದ್ಮೇಲೆ ಶೂಟ್ ಎಲ್ಲ ಮುಗ್ದ್ಮೇಲೆ ಅವ್ರೋಗಿ ಏನ್ ಶಾರ್ಟ್ ಫಿಲಮ್ಸ್ ಮಾಡಿದಾರಲ್ಲ, ಅವ್ರು ಮಾಡಿರೋ ಕಂಟೆಂಟ್ಸ್ ಕೂಡ 10 ಮಿಲಿಯನ್ ವರ್ಗೂ ಹೋಗಿರೋ ಡೈರೆಕ್ಟರ್ಸ್, ರೈಟರ್ಸ್. ಇವಾಗ ಅವ್ರ ಡೈರೆಕ್ಟರ್ಸ್, ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್. ಸೊ ನಾನು ಹೇಳೋದೇನು ಅಂದ್ರೆ, ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂತ ಒಂದು ಟೀಮು, ಒಳ್ಳೆ ಆರ್ಟಿಸ್ಟ್ಗಳು ಇರುವಂತ ಟೀಮು, ಹಾರ್ಡ್ ವರ್ಕ್ ಮಾಡಿದೀವಿ, ತಿಂಗಳನ್ಗಟ್ಲೆ ರಿಹರ್ಸಲ್ಸ್ ಮಾಡಿದೀವಿ. ಅದ್ರ ಜೊತೆಲಿ ಪ್ರೊಡ್ಯೂಸರ್ ಸಿನಿಮಾಗೆ ಏನೇನ್ ಬೇಕೋ ಅಷ್ಟನ್ನು ನಮ್ಗೆ ಕೊಟ್ಟಿದ್ದಾರೆ. ಒಂದೊಳ್ಳೆ ಸಿನಿಮಾ ಮಾಡಿದೀವಿ. ನೀವು ಸಿನಿಮಾದಿಂದ ಎದ್ದು ಬರ್ಬೇಕಾದ್ರೆ ಪರವಾಗಿಲ್ಲಪ್ಪ, ಹುಡುಗರು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ, ಇವ್ರಿಗೆ ಇನ್ನೊಂದು ಅವಕಾಶ ಕೊಟ್ರೆ ಇನ್ನ ದೊಡ್ಡ ದೊಡ್ಡ ಸಿನಿಮಾಗಳು ಒಳ್ಳೊಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತ ನಿಮ್ಗೊಂದು ಕಾನ್ಫಿಡೆಂಟ್ ಇರುತ್ತೆ. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕ್ಯಾರೆಕ್ಟರ್ ಏಜ್ ಸ್ಟೂಡೆಂಟ್ ಸರ್, ಸ್ಟೂಡೆಂಟ್.
ಹೇಳಿದ್ದು ಕ್ವಶನ್ ಯಾರಿಗೆ ತಂದೆ ಅಂತ, ಅಂದ್ರೆ ತಂದೆ ಮಗನ ರಿಲೇಶನ್ಶಿಪ್ ಬಗ್ಗೆ ಕೇಳಲ್ಲ, ಯಾರಿಗೆ ತಂದೆ ನವೀನ್ ಪಡಿಗಾರ್ ಅದೇ ಅವ್ರು ಸ್ವಲ್ಪ ನರ್ವಸ್ ಆಗ್ಬಿಟ್ಟಾರೆ, ಸೊ ಅದಕ್ಕೆ ಕ್ಲಿಯರ್ ಸುಧಾಕರ್ ಅವರೇ, ನೀವು ಸಿನಿಮಾ ಮಾಡ್ಲಿ ಅಂತ ತುಂಬಾ ಜನ ಕಾಯ್ತಾ ಇದ್ರು ಕಾಯ್ಲಿ. ರಿವ್ಯೂ ಮಾಡೋದಕ್ಕೆ. ಇಲ್ಲ ಮಾಡ್ಲಿ ಮೇಡಮ್, ಅವರು ಮನ್ಸಿಂದ ಆಚೆ ಹೋದ್ಮೇಲೆ ಸುಧಾಕರ್ಗೆ ಆಕ್ಟಿಂಗ್ ಬರುತ್ತೋ ಬರಲ್ವೋ ಅಂತ ಅವ್ರು ಹೇಳಿ, ಅವರು ಮಾಡಿಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಪ್ರಿಪರೇಷನ್ಸ್ ಮಾಡ್ಕೊಂಡು ನೆಕ್ಸ್ಟ್ ಸಿನಿಮಾದಲ್ಲಿ ಬೆಟರ್ ಆಗಿ ಮಾಡ್ತೀನಿ. ಮನ್ಸಿಂದ ಅಂತ ಹೇಳಿದ್ರಿ, ನೀವು ಮನ್ಸಿಂದ ನಾನು ಮನ್ಸಿಂದ ಹೇಳಿ, ಅದು ಬೇಡ ಇವಾಗ ಅದ್ರ ಬಗ್ಗೆ ಇಲ್ಲ ಮಾತಾಡೋಣ. ಹೇಳಿ, ನೀವು ಒಂದು ಸಿನಿಮಾನ ರಿವ್ಯೂ ಮಾಡಿದೀರಾ, ಹಾ. ಸೊ ಈಗ ನೀವೇ ಈ ಸಿನಿಮಾ ಮೇಡಮ್, ನಾನು ಇಂಡಿವಿಜುವಲ್ ಆಗಿ ನಿಮ್ ಜೊತೆ ಯಾವತ್ತಾದ್ರೂ ಇಂಟರ್ವ್ಯೂ ಮಾಡಿದಾಗ ಅದು ನನ್ನ ಪರ್ಸನಲ್ ಥಿಂಗ್. ನಾನು ಇಂಡಿವಿಜುವಲ್ ಆಗಿ ಮಾಡಿರೋದು ಅದು. ಸಿನಿಮಾ ಮಾಡಿದಾದ್ಮೇಲೆ ಪರ್ಸನಲ್ ಥಿಂಗ್ ಆಗಲ್ಲ. ಓಕೆ ನಾನು ಇಂಡಿವಿಜುವಲ್ ಆಗಿ ಕೇಳಿ ಆಯ್ತು. ಇಂಡಿವಿಜುವಲ್ ಆಗಿ ನಿಮ್ಗೆ ಯಾವಾಗಾದ್ರೂ ಇಂಟರ್ವ್ಯೂನೋ ಇಲ್ಲಾಂದ್ರೆ ಒನ್ ಕಾನ್ವರ್ಸೇಷನ್ ನೀವು ಕೇಳಿದಾಗ ಅದ್ರ ಬಗ್ಗೆ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ, ಏನು ಹಿಂದೆ ಮುಂದೆ ಹೇಳಲ್ಲ. ಬಟ್ ಇದು ಒಂದು ಸಿನಿಮಾ, ಇಡೀ ಫುಲ್ ಟೀಮ್ದು. ಹೇಳೋದೇನ್ ಬೇಕಾಗಿಲ್ಲ, ಯಾಕಂದ್ರೆ ನಾವೇನ್ ಹೇಳ್ತಿಲ್ಲ, ಇದು ನಿಮ್ ಸಿನಿಮಾ ನೀವು ಸಿನಿಮಾ ಮಾಡ್ತಿದ್ದೀರಾ ಅಂದಾಗ ಒಂದು ವರ್ಗ ಕಾಯ್ಕೊಂಡು ಕೂತಿದೆ, ಹೇಗ್ ಮಾಡಿರ್ತಾರೆ ಸುಧಾಕರ್ ಅಂತ ನಾವು ನೋಡೋಣ. ಇಲ್ಲ, ನಮ್ಗೆ ಇಷ್ಟಪಡೋ ಒಂದು ವರ್ಗನೂ ಇದೆ ಬಿಡಿ ಮೇಡಮ್, ಅವ್ರು ನೋಡ್ತಾರೆ. ಓಕೆ, ನೋಡ್ಬೋದು, ಬಟ್ ಇನ್ನೊಂದು ವರ್ಗ ಹೇಗ್ ಮಾಡಿರ್ತಾರೆ ನೋಡೋದು, ಅದು ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಫೇಸ್ ಮಾಡಕ್ಕೆ ಯಾವ ತರ ಸಿದ್ಧ ಆಗಿದ್ದೀರಾ ಅಂತ. ಎರಡು ವರ್ಗದವರು ಬೇಡ ಸಿನಿಮಾ ಸಕ್ಸಸ್ ಆಗುತ್ತಲ್ವಾ? ನಿಮ್ಮ ವ್ಯೂ ಅಲ್ಲಿ ಹೇಳಿ. ನೋಡ್ಲಿ ಮೇಡಮ್, ನೋಡ್ಬಿಟ್ಟು ಅವ್ರು ಕೊಡ್ಲಿ ರಿವ್ಯೂ. ಆಮೇಲೆ ನೀವೇ ರಿವ್ಯೂ ಮಾಡ್ತೀರಾ ನಿಮ್ ಸಿನಿಮಾನ? ನೀವೇ ರಿವ್ಯೂ ಮಾಡ್ತೀರಾ ನಿಮ್ ಸಿನಿಮಾ? ರಿವ್ಯೂ ಹೆಂಗ್ ಮಾಡೋದು? ನಮ್ ಸಿನಿಮಾನ ಹೆಂಗ್ ರಿವ್ಯೂ ಮಾಡಕ್ಕಾಗತ್ತೆ? ಗೊತ್ತಾಗುತ್ತಲ್ಲ ಸರ್, ಬೇರೆ ಸಿನಿಮಾಗಳನ್ನ ರಿವ್ಯೂ. ಅದೇ ಬೇರೆ ನಮಗ್ ಮಾಡಿದ್ರೆ ತಾನೇ ರಿವ್ಯೂ. ಹೌದು, ನೀವು ನಿಮ್ ಸಿನಿಮಾ ರಿವ್ಯೂ ಮಾಡ್ಕೋಬಹುದು, ಕೂತ್ ನೋಡಿದಾಗ ಇಲ್ಲ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಸರಿ ಮೇಡಮ್, ಆಯ್ತು, ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ, ರಿವ್ಯೂನು ಮಾಡ್ತೀನಿ. ಖಂಡಿತ ಮಾಡಿ ಸರ್, ನಿಲ್ಲಿಸ್ಬಿಟ್ಟಿದ್ದೀರಲ್ಲ ಅದಕ್ಕೆ ಹೇಳ್ತೀನಿ ಮತ್ತೊಮ್ಮೆ ಮಾಡಿ ಅಂತ. ನಿಲ್ಸೋ ತರ ಮಾಡಿದೀರಾ. ನಾವು ಮಾಡಿಲ್ಲ ಸರಿ ಕೊಡಿ, ವೇಸ್ಟ್ ಸ್ಟೋರ್ ಸೆಟಪ್ ಎಲ್ಲ ಬರುತ್ತಾ? ವೇಸ್ಟ್ ಸ್ಟೋರ್ ಸೆಟಪ್ ಎಲ್ಲ ಬರುತ್ತಾ? MRP ವೇಸ್ಟ್ ಸ್ಟೋರ್ ಸೆಟಪ್ ಎಲ್ಲ ಬರುತ್ತಾ? ಇದರಲ್ಲಿ ಅಷ್ಟೊಂದಿರಲ್ಲ, ಇರುತ್ತೆ ಸ್ವಲ್ಪ. ಎಲ್ಲರಿಗೂ ನಮಸ್ಕಾರ. ಸಿನಿ ಲೋಕ ಪರಿಚಯ ಆಗಿದೆ ಶಾರ್ಟ್ ಫಿಲಂ ಮೂಲಕ. ನೀವೇ ನಮ್ಮ ಸೇತುವೆ, ಪಾಯಲ್ ಚಂಗಪ್ಪ. ಸೊ ನನಗೆ ಸಿನಿ ಲೋಕ ಪರಿಚಯ ಆಗಿದೆ ಶಾರ್ಟ್ ಫಿಲಂ ಮೂಲಕ. ನಿಮಗೆ ಫಸ್ಟ್ ಥ್ಯಾಂಕ್ ಯು ಹೇಳಬೇಕು, ಯಾಕಂದರೆ ಯೂಟ್ಯೂಬ್ ಎಲ್ಲರೂ ನೋಡ್ತಿರಲಿಲ್ಲ ಆವಾಗ, ಇನ್ಸ್ಟಾ ತುಂಬ ಟ್ರೆಂಡು, ಫೇಸ್ಬುಕ್ಕು ಎಲ್ಲ ಇತ್ತು. ಸೊ ಮನೆ ಮಾತಾಗಂಗೆ ಆಗಿದ್ದು ನಿಮ್ಮಿಂದ. ಸೊ ಈ ಸೋಷಿಯಲ್ ಮೀಡಿಯಾ ಟ್ರಾಲ್ ಪೇಜಿಂದನೇ ಎಲ್ಲರ ಮನೆ ರೀಚ್ ಆಗಂಗೆ ಆಗಿತ್ತು. ಸೊ ನನ್ನ ಫಸ್ಟ್ ಶಾರ್ಟ್ ಫಿಲಮೇ ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್ ಇದ್ದಾಗ ತುಂಬ ಖುಷಿಯಾಯಿತು, ಊಹೆನೇ ಮಾಡ್ಕೊಂಡಿರಲಿಲ್ಲ. ಹೀಗೆ ಕೆಲವೊಂದು ಶಾರ್ಟ್ ಫಿಲಮ್ ಮಾಡ್ತಾ ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ನೀವು ಇದೇ ತಂಡ ಸಿನಿಮಾ ಮಾಡಿ ಅಂತ. ಅದು ನೋಡಿದಾಗ ಖುಷಿ ಆಗ್ತಿತ್ತು. ಒಂದು 20 ಮಿನಿಟ್ಸ್ 15 ಮಿನಿಟ್ಸ್ ಶಾರ್ಟ್ ಫಿಲಮ್ಗೆ ಇಷ್ಟೊಂದು ಪ್ರೀತಿ ಸಿಗ್ತಿದೆ ಅಂದಾಗ ಸಿನಿಮಾ ಆಗಿದ್ರೆ ಹಿಂಗಿರ್ಬೋದು ಅಂತ ಒಂದು ಆಸೆ ಇತ್ತು. ಡ್ರೀಮ್ ಇವತ್ತು ನಿಜ ಆಗಿದೆ. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟರ್ ಸರ್, ಮೋಹಿತ್ ಸರ್ಗೆ. ಯಾಕಂದರೆ ಹೊಸ ಹುಡುಗ ಆದರೂ ಪರವಾಗಿಲ್ಲ, ಇವ್ರ ಹತ್ರನೇ ಮಾಡಿಸ್ತೀನಿ ಅಂತ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಹಾಗೆ ಪ್ರೊಡ್ಯೂಸರ್ ಸರ್ ಲೋಕೇಶ್ ಸರ್, ವಿಜಯ್ ಸರ್, ಡೈರೆಕ್ಟರ್ ಮೇಲೆ ನಂಬಿಕೆ ಇಟ್ಕೊಂಡು, ಕತೆ ಮೇಲೆ ನಂಬಿಕೆ ಇಟ್ಕೊಂಡು, ಹೊಸ ಹುಡುಗರಾದ್ರೂ ಪರವಾಗಿಲ್ಲ, ಎಲ್ಲರೂ ಸ್ಟಾರ್ನ ಪ್ರಿಫರ್ ಮಾಡ್ತಾರೆ, ಬಟ್ ಹೊಸ ಹುಡುಗರಾದರೂ ಪರವಾಗಿಲ್ಲ ಅಂತ ಪ್ರೊಡ್ಯೂಸ್ ಮಾಡೋಕ್ಕೆ ಅಂದ್ಕೊಂಡಿರೋ ಬಜೆಟ್ಗಿಂತ ಜಾಸ್ತಿ ದುಡ್ಡಾಗಿದೆ. ಸೊ ಅದಕ್ಕೆ ಡಬಲ್ ಗಚ್ಚಬೇಕು. ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಸರ್, ವಿಜಯ್ ಸರ್. ಆ್ಯಂಡ್ ಸುಮನ್ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರನ್ನು ತುಂಬ ಚೆನ್ನಾಗಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಇಲ್ಲಿ ಕೂತ್ಕೊಂಡಿರೋರು ತುಂಬ ಪ್ಯಾಷನೇಟಾಗಿ ಜೆನ್ಯೂನ್ ಆಗಿ ಕೆಲಸ ಮಾಡಿದ್ದೀವಿ. ರಿಸಲ್ಟ್ಸ್ ಬರುತ್ತೆ, ಇನ್ನು ಅದಷ್ಟು ಎಷ್ಟೇ ನಾವು ಹಾರ್ಡ್ ವರ್ಕ್ ಮಾಡಿದ್ರು ಫೈನಲ್ ರಿಸಲ್ಟ್ಸ್ ನಿಮ್ಮ ಕಡೆಯಿಂದಲೇ ಬರಬೇಕು. ಸೊ ಅದೇನು ಪ್ರೀತಿ ಸಪೋರ್ಟ್ ಮಾಡಿದ್ರಿ ಅದೇ ಮುಂದೆನೂ ಇರಲಿ ಅಂತ ಕೇಳ್ಕೊತೀನಿ. ಪಾತ್ರದ ಬಗ್ಗೆ ಶಾರ್ಟ್ ಫಿಲಮಲ್ಲಿ ಪಂಚ್ ವೈಸ್ ಹೋಗ್ಬಿಡುತ್ತೆ, ನಂದೆಲ್ಲ ಫುಲ್ ಆ್ಯಕ್ಟಿವ್, ಬೇರೆ ಬೇರೆ ಕ್ಯಾರೆಕ್ಟರ್ ಹೆಸರಲ್ಲಿ, ಮತ್ತು ತುಂಬ ಹೈಪರ್ ಆ್ಯಕ್ಟಿವ್ ಆಗಿ ಮಾಡಿದ್ದೀನಿ. ಇದು ಸಿನಿಮಾ ಆಗಿರೋದ್ರಿಂದ ಅದೇ ಫಾರ್ಮೇಟಲ್ಲಿ ನಾವು ವರ್ಕ್ ಮಾಡೋಕ್ಕಾಗಲ್ಲ. ಸೊ ಇದರಲ್ಲೊಂದು ಎಮೋಷನ್, ಜಾಯ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಇನ್ವಾಲ್ವ್ ಆಗಿರುತ್ತೆ. ಸೊ ಇದರಲ್ಲಿ ನಾನು ಅದ್ರ ಹೈಪರ್ ಆ್ಯಕ್ಟಿವ್ ಥರ ಕಾಣಿಸ್ಕೊಳ್ಳೇ ಇರ್ಬೋದು, ಬಟ್ ಒಂದು ಪೊಸೆಸಿವ್ ಹುಡುಗಿ ಆಗಿರ್ತೀನಿ. ಸ್ವಲ್ಪ ಜಾಸ್ತಿನೇ ಪೊಸೆಸಿವ್ ಹುಡುಗಿ ಆಗಿರ್ತೀನಿ. ಅದೇ ಥರ ನಂದು ಹೆಸರುಗಳು, ನನ್ನ ಪಾತ್ರ ಹೆಸರುಗಳೆಲ್ಲ ಬೇರೆ ಬೇರೆ ಥರನೇ ನಾನು ಮಾಡ್ಕೊಂಬಂದಿದ್ದೆ. ಸೊ ಇದರಲ್ಲೂ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಡಿಫ್ರೆಂಟ್ ಹೆಸರನ್ನ. ಯಾ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಊರ್ಮಿ ಆರಾಧನಾ, ಊರಿಗೆ ಅಂತಾರೆ ಎಲ್ಲ ವಿಚಿತ್ರ ಹೆಸರೇ. ಹಾಂ ಸರ್, ಸ್ಟೂಡೆಂಟ್.
ಸೋ ಮಚ್. ಅದೇ ಎಲ್ಲರೂ ಎಲ್ಲ ಹೇಳಿದ್ರು, ನಾನೇನು ಹೇಳಬೇಕು ಗೊತ್ತಾಗ್ತಿಲ್ಲ. ಅದೇ ಡೈರೆಕ್ಟ್ರ್ ಫಸ್ಟ್ ಸಿನಿಮಾ ಸೋಡಾಬುಟ್ಟಿ ಸೋಲ್ತು, ಇದು ಚೆನ್ನಾಗಾಗುತ್ತೆ ಅಂದರು. ಅಂದರೆ ನಾನು ಹೇಳ್ತೀನಿ, ಫಸ್ಟ್ ಲವ್ ಫೇಲ್ಯೂರ್ ಆದರೆ ಎಲ್ಲೋ ಬೆಸ್ಟ್ ಲವ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇದು ಸೋಡಾಬುಟ್ಟಿ ಫಸ್ಟ್ ಲವ್ ಫ್ಲಾಪ್ ಆಯಿತು, ಇದು ಬೆಸ್ಟ್ ಫಿಲಮ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಡೆಫಿನೆಟಾಗಿ ಫಿಲಮಲ್ಲಿ ಅಂದರೆ ಶಾರ್ಟ್ ಫಿಲಮಲ್ಲಿ ಯೂಶಲಿ ನಾವು 90% 95% ಕಾಮಿಡಿನೇ ಮಾಡಿದ್ರಿ. ಬಟ್ ಸಿನಿಮಾ ಅಂತ ಬಂದಾಗ ಮೇಡಮ್ ಅವರು ಅಂದಂಗೆ ಸ್ವಲ್ಪ ಅಂದರೆ ಎಮೋಷನ್ನು, ರೊಮ್ಯಾನ್ಸು, ಆ್ಯಕ್ಷನ್ನು ಇರಬೇಕು ಅಂತ. ಸೊ ಅದರಲ್ಲಿ ನಮ್ಮದ್ರಲ್ಲಿ ಕಾಮಿಡಿ, ಆರ್ಗಾನಿಕ್ ಕಾಮಿಡಿ ಇದೆ. ಆ್ಯಂಡ್ ಒಳ್ಳೆ ಆರ್ಗ್ಯಾನಿಕ್ ಕಾಮಿಡಿ ಅಂದರೆ ಸರ್ ನ್ಯಾಚುರಲ್ ಕಾಮಿಡಿ, ಹೊಸ ಪದಗಳು. ಯೂಟ್ಯೂಬ್ ಅಲ್ವಾ ಸರ್, ಆರ್ಗಾನಿಕ್ ವ್ಯೂಸ್ ಅಂತ ಯೋಚನೆ ಮಾಡೋಣ ಆ ಒಂದು ಸಣ್ಣ ಚೇಸಿಂಗ್ ಸೀಕ್ವೆನ್ಸ್ ಅಂದರೆ ಆ್ಯಕ್ಷನ್ನು ಇದೆ, ಸಣ್ಣದಾಗಿದೆ. ಆಮೇಲೆ ಎಮೋಷನ್ ಇದೆ. ಒಂದು ಒಳ್ಳೆ ತಂದೆ ಮಗನ, ನಮ್ಮ ಡೈರೆಕ್ಟರ್ ಸರ್ ಅಂದಂಗೆ ತಂದೆ ಮಗನ ಎಮೋಷನ್ನು ಇಂಟರ್ವಲಲ್ಲಿ ಬರುತ್ತೆ. 100% ಅಂದರೆ ಒಂದು 10 ಜನ ನೋಡ್ತಾ ಇದ್ರೆ ಒಂದು 7-8 ಜನ ಆದರೂ ಕಣ್ಣೀರು ಹಾಕ್ತಾರೆ ಇಂಟರ್ವಲ್ಗೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಒಂದೊಳ್ಳೆ ಅಂದರೆ ಎಮೋಷನಲ್ ಆಗ್ತಾ ಫೈನಲ್ ಆಗೆಲ್ಲ ನಕ್ಕೊಂಡು ಬರೋ ಅಂಥ ಕ್ಲೈಮ್ಯಾಕ್ಸ್ ಸೂಪರ್ ಆಗಿರುತ್ತೆ. ನಗು ಬರುತ್ತೆ ಸರ್, ದಿ ಎಂಡ್ ಅಂತ ಬರುತ್ತೆ. ಅಲ್ಟಿ ಅಂತ ಸರ್. ಸಾರಿ ಆಯ್ತು ಸರ್, 1 ಇಯರ್ ಬ್ಯಾಕ್ ಶೂಟ್ ಮುಗಿಸಿದ್ರಿ ಸರ್, ಮಾತಾಡ್ಬಿಟ್ಟಿದ್ದೀನಿ. ಹಾಂ ಸರ್. ಸರ್ ಇಲ್ಲ ಅಂದರೆ ಇಲ್ಲ ಅಂದರೆ ಹೆಸರು ಕೇಳಿದ್ರೆ ಸರ್, ಕ್ಯಾರೆಕ್ಟರ್ ಕೇಳಿಲ್ಲ. ಹಾಂ ಅಂದರೆ ಅದೇ ನನ್ನ ಕ್ಯಾರೆಕ್ಟರ್ ಅಲ್ಟಿ ಅಂತ. ಲೈಕ್ ಫಿಲಮ್ ಆಲ್ಮೋಸ್ಟ್ ಒಂದು ಫಿಲಮಲ್ಲಿ ಎಷ್ಟು ಸೀನ್ಸ್ ಅಂದರೆ ಒಂದು 100% ಅಲ್ಲಿ 70% ಕುಡ್ದೇ ಇರ್ತೀನಿ, ಫಿಲಮ್ಮು ಕುಡ್ಕೊಂಡಿರ್ತೀನಿ. ಅಷ್ಟೇ ಸರ್. ಅಲ್ಲ ಅಂದರೆ ನಾನು ಟೈಟಾಗಿ ಬೇರೆಯವ್ರ ಪಲ್ಟಿ ಹೊಡಿರೋ ಅಂತ ಇರ್ತೀನಿ, ಆ ಥರ. ಇಲ್ಲ ಸರ್, ಹೇಳಲ್ಲ. ಮತ್ತು ಪ್ರೊಡ್ಯೂಸರ್ ಅವ್ರು ನಮ್ಮ ಆಸ್ತಿಗಳ ಮೇಲೆ ಸೈನ್ ಹಾಕ್ಸ್ಕೊಂತಾರೆ ಅಷ್ಟೇ ಸರ್. ಆಮೇಲೆ ಅದೇ ಪ್ರೊಡ್ಯೂಸರ್ ಸರ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ಎಲ್ರಿಗೂ ನಮಸ್ಕಾರ, ನಾನು ಪಲ್ಲವಿ ಕರ್ವ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ನಮ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಮೊದಲನೇದಾಗಿ ನಾನು ಮೋಹಿತ್ ಸರ್ ಜೊತೆ ಶಾರ್ಟ್ ಫಿಲ್ಮ್ ಯಾವತ್ತೂ ಮಾಡಿರಲಿಲ್ಲ, ಮಾಡಬೇಕಂತ ತುಂಬ ಆಸೆ ಇತ್ತು. ಬಟ್ ಅವ್ರ ಜೊತೆ ಶಾರ್ಟ್ ಫಿಲ್ಮ್ ಮಾಡೋಕ್ಕಾಗಿಲ್ಲ, ಡೈರೆಕ್ಟಾಗಿ ಸಿನಿಮಾ ಮಾಡಿದ್ದೀನಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ನಮ್ಮೆಲ್ಲರೂ ನಂಬಿ ಅವರು ಬಜೆಟ್ಗಿಂತ ಜಾಸ್ತಿ ಆದ್ರೂ ಸಪೋರ್ಟ್ ಮಾಡ್ತಾ ಇರೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಚೇತನ್ ಅವರು ದಯವಿಟ್ಟು ವೇದಿಕೆ ಬರ್ತಾ ಬರಬೇಕು. ಹಾಗೂ ವಿಶ್ವಾಸ್ ಬನ್ನಿ. ಕ್ವಶನ್ ಕೇಳಿದ್ರಿ, ಮುಂದೆ ಹೋದ್ಮೇಲೆ ಮಾಡ್ಬಿಡ್ತೀರಾ ಅಂತ. ಮೇಡಮ್ 100% ಮೇಡಮ್, ನಾವು ರೆಕಗ್ನೈಸ್ ಆಗೋದಕ್ಕಿಂತ ಹೆಚ್ಚಾಗಿ ಎಷ್ಟೊಂದು ಜನ ಯೂಟ್ಯೂಬ್ ಅಲ್ಲಿ ಜೀವನ ಮಾಡಬಹುದು ಅಂತ ತೋರಿಸ್ಕೊಟ್ಟಿದೆ ಅವರು. ನಾವು ಇವತ್ತುವರೆಗೂ ನಾವು ಅಂದ್ರೆ ಏನೋ ಒಂದು ದುಡಿಮೆ ಮಾಡ್ತಾ ಇದ್ದೀವಿ ಅಂದ್ರೆ ಯೂಟ್ಯೂಬ್ ಕಾರಣ, ಆ ಯೂಟ್ಯೂಬ್ ದಾರಿ ತೋರಿಸ್ಕೊಟ್ಟಿದೆ ಅವರು. ಸೊ ನಮಗೆ ಸಿನಿಮಾ ಆಫರ್ಸ್ ಬರಕ್ ಸ್ಟಾರ್ಟ್ ಆಗಿ ಆಲ್ರೆಡಿ 3 years, ಸ್ಟಾರ್ಟಿಂಗ್ 2 years ಏನು ಬರಲಿಲ್ಲ. ಅದಾದ್ಮೇಲೆ 3 years, ಇನ್ನೊಂದು 3 years ಇಂದ ಬರ್ತಾ ಇದೆ. ಸೊ ಅದಾದ್ರೂ ನಾವು ಇವತ್ತು ಅವ್ರ ಜೊತೆ ಶಾರ್ಟ್ ಫಿಲಮ್ ಮಾಡ್ತಾನೆ ಇದೀವಿ, ಮುಂದೆನೂ ಮಾಡ್ತಾ ಇರ್ತೀವಿ. ಮುಂದೆ ಅವ್ರು ಯಾವತ್ತು ಯಾವ ಕ್ಯಾರೆಕ್ಟರ್ ಹೇಳ್ತಾರೆ, ನಾನು ಇವತ್ತು ಇಲ್ಲಿ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ, ನಾವು ಎಷ್ಟೇ ಎತ್ತರಕ್ಕೆ ಹೋದ್ರು ಅಷ್ಟೇ, ಹೋಗ್ಲಿಲ್ಲ ಅಂದ್ರೂ ಅಷ್ಟೇ, ಅವಾಗ್ಲೂ ಜೊತೆಲಿದ್ದೀವಿ, ಮುಂದೆನೂ ಜೊತೆಲಿ ಇರ್ತೀವಿ, ಯಾವಾಗ್ಲೂ ಜೊತೆಲಿ ಇರ್ತೀವಿ. ನಾವು ಅವ್ರ ಜೊತೆ ಅಲ್ಲ, ಅವರು ಅಂದ್ರೆ ನಾವು ಅವ್ರ ಜೊತೆ ಇರ್ಬೇಕಾಗಿರೋದು, ಅಂದ್ರೆ ನಮ್ಗೆ ಅನಿವಾರ್ಯ ಇರೋದು, ಅದ್ ನಿಜ ಅಲ್ವಾ? ಒಬ್ಬ ಕಲಾವಿದನಾಗಿ ನಿರ್ದೇಶಕರ ಅವಶ್ಯಕತೆ ನಮ್ಗಿರೋದು, ಅವ್ರಿಗೆ ನಮ್ಮ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮ್ಮಂತವ್ರು ಎಷ್ಟೊಂದು ಜನ ಕ್ರಿಯೇಟ್ ಮಾಡ್ಬೋದು ಅವರು. ಮುಂದೇನೂ ಅಷ್ಟೇ ಮೇಡಮ್, ಅಂದ್ರೆ ಇವಾಗ್ಲೂ ನಮ್ಗೆ ಆಫರ್ಸ್ಗಳು ಬರ್ತಾ ಇದೆ, ಸಿನಿಮಾ ಮಾಡ್ತಾ ಇದೀವಿ. ಬಟ್ ಇವಾಗ್ಲೂ ನಾವು ಜೊತೆ ಶಾರ್ಟ್ ಫಿಲಮ್ ಮಾಡ್ತಾ ಇದೀವಿ.
ಎಲ್ಲರೂ ಜೊತೆಗಿದ್ದೀವಿ. ಹೌದು ಹೌದು, ಅಲ್ಲಲ್ಲ ಖಂಡಿತ ಹೌದು, ಖಂಡಿತ ಅಯ್ಯೋ ಖಂಡಿತ ಹೌದು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಂಗೆ ಅಜೇಂದ್ರ ಅವರು ದಯವಿಟ್ಟು ಬಗ್ಗೆ ಸಾಲಲ್ಲ, ಅದಕ್ಕೆ ಕೂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ವಿಶ್ವಾಸ್. ತುಂಬ ದಿನ ಆಗಿತ್ತು ಈ ಕಡೆ ಬಂದು, ಸೀರಿಯಲಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ವಿ. ಸೀರಿಯಲ್ ಮುಗಿದ ತಕ್ಷಣ ಸಿನಿಮಾ, ಪ್ರೆಸ್ ಮೀಟು, ಸಿನಿಮಾಗಳು ಸ್ಟಾರ್ಟ್ ಆಗಿದೆ. ತುಂಬ ಅವಕಾಶಗಳು ಸಿಗ್ತಾ ಇದೆ. ಒಂಥರ ಒಂದು ಮೀಡಿಯಂ ರೇಂಜಲ್ಲಿ ಓಡಾಡ್ತಿದ್ದೀನಿ. ತುಂಬ ದಿನ ಆಗಿತ್ತು ಎಲ್ಲರೂ ಮೀಟ್ ಮಾಡಿ. ಸೊ ಅಮೃತಾಂಜನ್ ಶಾರ್ಟ್ ಫಿಲಮನ್ನೆಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದು ಮಾಡೋಕ್ಕೆ. ಮುಂಚೆ ಎಲ್ಲ ಸಿನಿಮಾಗಳಲ್ಲೇ ತುಂಬ ಪ್ರೆಸ್ ಮೀಟಲ್ಲಿ ಎಲ್ಲರೂ ಮೀಟ್ ಮಾಡಿದ್ದೀನಿ. ಆ್ಯಂಡ್ ಈ ಶಾರ್ಟ್ ಫಿಲಮಲ್ಲಿ ಈ ಸಿನಿಮಾದಲ್ಲಿ ನಾನು ಬಾಡಿ ಗಾರ್ಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸುಧಾಕರ್ ಅವ್ರಿಗೆ ಬಾಡಿ ಗಾರ್ಡ್. ಸೆಕೆಂಡ್ ಹಾಫ್ ಅಲ್ಲಿ ನಂದು ಸ್ವಲ್ಪ ಫನ್ಸ್ ಬರುತ್ತೆ, ಅಲ್ಲಲ್ಲಿ ಒಂದು ಸ್ವಲ್ಪ ಕಾಮಿಡಿ ಮಾಡಿ ಹೋಗ್ತಿರ್ತೀನಿ. ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡಿದ್ರೆ ನೋಡ್ತೀರ ನನ್ನಲ್ಲಿ ಸಿನಿಮಾದಲ್ಲಿ, ಅದನ್ನು ನಾನು ಹೇಳಬಲ್ಲೆ. ಕ್ಯಾರೆಕ್ಟರ್ ಇದೆ, ನಾನು ಏನು ನೋಡಿಲ್ಲ ಇದುವರೆಗೂ, ಅದನ್ನ ನೋಡ್ತೀರ. ಈ ಎಲ್ಲರೂ ನೋಡೋರೆ, ನೀವು ನೋಡ್ಬೇಕು, ತೋರಿಸ್ತೀನಿ ಅವತ್ತು. ಚೆನ್ನಾಗಿ ತುಂಬ ಅದ್ಭುತವಾಗಿದೆ. ಒಂದು ಆಯುಧ ಇರುತ್ತೆ ಕೈಯಲ್ಲಿ, ಯಾವಾಗಲೂ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಸ್ಲೋ ಮೋಷನಲ್ಲಿ ತೋರಿಸ್ತಾರೆ ಅವ್ರು. ಬೇರೆ ಥ್ಯಾಂಕ್ ಯು ಎಲ್ರಿಗೂ. ಅಲ್ಲ, ಒಂದು ಆಯುಧ ಇರುತ್ತೆ, ಒಂದು ಕಟ್ ಮಾಡೋದು ಯಾರಿಗೋ ಏನಾದ್ರು ಅದೊಂದು ಇರುತ್ತೆ. ತುಂಬ ಅದ್ಭುತವಾಗಿದೆ. ಆಲ್ರೆಡಿ ಸಾಕು ಬಿಡು ಅಂತಾರೆ. ಥ್ಯಾಂಕ್ ಯು. ತುಂಬ ಸಪೋರ್ಟ್ ಮಾಡಿ. ತುಂಬ ದಿನ ಆಗಿತ್ತು, ಮತ್ತೆ ಬರ್ತಾನೆ ಇರ್ತೀನಿ. ಬರತ್ತಾರ ನೀವು ಮಾಡಿ, ನೀವು ಸಪೋರ್ಟ್ ಮಾಡೋಣ, ನಾವು ಮತ್ತೆ ಬರ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಮಾತಾಡಿ, ಮುಂದೆ ಬನ್ನಿ. ನನ್ನ ಹೆಸರು ಚೇತನ್ ದುರ್ಗ. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಪೊಟೆಟೊ ಕೊಚ್ಚಿ ಅಂತ. ಒಂದು ಇವತ್ತು ನಿಮ್ಮ ಪಾತ್ರ ಏನು ಕೇಳಕ್ಕೆ ಹೇಳ್ತಾರೆ, ಅದಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು. ಒಂದು ರೀಲ್ ಸ್ಟಾರು. ಸೊ ಒಂದು ಪುಟ್ಟ ಪಾತ್ರ, ಬಟ್ ತುಂಬಾ ಅಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಬಿಗಿನಿಂಗ್ ಅಲ್ಲಿ ಹೆಂಗೆ ಪಟಾಕಿ ಹೊಡೆಯೋದು ಆ ತರ ಮಧ್ಯದಲ್ಲಿ ಬಂದ್ಬಿಟ್ಟು ಪಟಾಕಿ ಸಿಟ್ಸ್ ಹೋಗುವಂತ ಪಾತ್ರ. ಯಾಕಂದ್ರೆ ತುಂಬಾ ತುಂಬಾ ಕಾಮಿಡಿ ಇರುವಂತ ಪಾತ್ರ. ಆ ಪಾತ್ರವನ್ನ ಸೃಷ್ಟಿ ಮಾಡಿ ಆ ಪಾತ್ರವನ್ನ ನನಗೆ ಕೊಟ್ಟಂತ ನಿರ್ದೇಶಕರಿಗೆ ತುಂಬಾ ಥ್ಯಾಂಕ್ಸ್. ಮತ್ತೆ ಎಷ್ಟೋ ತಂಡಗಳು ಸಿನಿಮಾ ಮಾಡಬೇಕು ಅಂತ ಚಿತ್ರರಂಗಕ್ಕೆ ಬರುತ್ತೆ. ಎಷ್ಟೋ ತಂಡಗಳು ಬಂದಿದೆ, ನಿರ್ಮಾಪಕರು ಸಿಗದೆ ಚಿತ್ರರಂಗದಿಂದ ಹೋಗ್ಬಿಟ್ಟಿದೆ. ಇಲ್ಲ ಅವಕಾಶಗಳು ಸಿಗಲ್ಲ, ಈ ಲೈಫ್ ಆಗಲ್ಲ ಅಂತ. ಬಟ್ ನಮ್ಮಂತ ಒಂದಷ್ಟು ಪ್ರತಿಭೆಗಳನ್ನ ಗುರುತಿಸಿ ನಮಗೆ ಅಷ್ಟು ದುಡ್ಡನ್ನ 2 ಕೋಟಿ 2.5 ಕೋಟಿ ಅಂತ ತಮಾಷೆಯಲ್ಲಿ ಯಾರು ಸಹ ₹1 ಕೊಡಲ್ಲ. 100 ರೂಪಾಯಿ ಸಂಜೆ ಮೇಲೆ 7 ಗಂಟೆ ಮೇಲೆ ನೀವು ₹100 ಕೇಳಿದ್ರು ಯಾರು ಕೊಡಲ್ಲ. ಅಂತ ಸಂದರ್ಭದಲ್ಲಿ ನಿರ್ಮಾಪಕರಾದ ಲೋಕೇಶ್ ಸರ್, ವಿಜಯ್ ಕುಮಾರ್ ಸರ್, ಮತ್ತೆ ನಮ್ಮ ಕಿರಣ್ ಸರ್ ನಮ್ಮ ಮೇಲೆ ಅಷ್ಟೆಲ್ಲ ಬಂಡವಾಳ ಹೂಡಿದ್ದಾರೆ. ಅವ್ರಿಗೆ ಸಿನಿಮಾ ಮಾಡಬೇಕಂತ ಯಾವುದೇ ಇಂಟ್ರೆಸ್ಟ್ ಮತ್ತೆ ಉದ್ದೇಶ ಇರಲಿಲ್ಲ. ಬಟ್ ಈ ಪ್ರತಿಭೆಗಳು ಹೀಗೆ ಕಳೆದೋಗ್ಬಾರ್ದು, ಇವರು ಬೆಳ್ಳಿ ತೆರೆ ಮೇಲೆ ದೊಡ್ಡ ಪರದೆ ಮೇಲೆ ಕಾಣಿಸ್ಬೇಕು ಅನ್ನೋ ಒಂದು ಒಳ್ಳೆ ಮನಸ್ಸಿಂದ ಉದ್ದೇಶದಿಂದ ಅವರು ಅಷ್ಟೊಂದು ಬಂಡವಾಳನ ಹೂಡಿದ್ದಾರೆ. ಖಂಡಿತವಾಗ್ಲೂ ಅವ್ರನ್ನ ನಾವು ಸ್ಮರಿಸ್ಬೇಕು. ಮತ್ತೆ ನಾವು ಕಲಾವಿದರು ಒಂದು ತೆರೆ ಮೇಲೆ ಬರ್ಲಿಕ್ಕೆ ಕಾರಣವಾಗಿದ್ದು ನಮ್ಮ ನಿರ್ದೇಶಕರು. ಎಷ್ಟೋ ಜನ ನಾವು ಈಗ ಸಿನಿಮಾ ಮಾಡೋ ತರ ಆಗಿದೆ ನಮ್ಮ ನಿರ್ದೇಶಕರಿಂದ. ಮತ್ತೆ ಅದನ್ನ ನೋಡಿ ಎಷ್ಟೋ ಜನ ಶಾರ್ಟ್ ಫಿಲ್ಮ್ ಸಹ ಒಂದು ಲೈಫ್ ಇದೆ ಅಂತ ಒಂದು ವೀಕ್ಷಕರನ್ನ ಸೃಷ್ಟಿ ಮಾಡಿದ್ದು ಜಯರಾಮ್ ಸರ್. ಈಗ ಎಷ್ಟೋ ಶಾರ್ಟ್ ಫಿಲ್ಮ್ಸ್ ಮಿಲಿಯನ್ ಗಟ್ಟಲೆ ಹೋಗ್ತಾ ಇದೆ. ಮತ್ತೆ ಅಷ್ಟು ಕಲಾವಿದರು ಸಹ ಸಿನಿಮಾಗಳಲ್ಲಿ ಅವಕಾಶನ ಗಿಟ್ಸ್ಕೋತಾ ಇದ್ದಾರೆ. ಒಂದಷ್ಟು ಕಾಮಿಡಿ ಕಲಾವಿದರು ಒಂದಷ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ, ನಾನು ಸಹ ಒಬ್ಬ. ಸೊ ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಖಂಡಿತ ಎಲ್ಲರಿಗೂ ನಗಿಸುತ್ತೆ, ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬಂದಂತ ಮಾಧ್ಯಮ ಮಿತ್ರರಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಇದು ನಗನಗುತ್ತಾ ಪತ್ರಿಕಾಗೋಷ್ಠಿ ಮಾಡಿ ಭಾಳ ದಿವಸ ಆಗೋಗ್ಬಿಟ್ಟಿತ್ತು. ತುಂಬ ಸೊಗಸಾಗಿತ್ತು. ಗ್ಯಾರಂಟಿ ನಮಗಿದೆ, ಚಿತ್ರ ಗೆಲ್ಲುತ್ತೆ, ಏನು ಸಂದೇಹ ಬೇಡ. ತಂಡದ ವಿಷಯಗಳು ಕೇಳ್ತಾನೆ ನೋಡ್ಬೇಕು ಅನ್ನೋ ಕುತೂಹಲ ಪ್ರತಿಯೊಬ್ಬರಿಗೂ ಮೂಡ್ ಬರುತ್ತೆ. ಒಳ್ಳೇದಾಗಲಿ. ಇದು ಮೊದಲನೇ ಹಂತ.